ಹಾಡು ಯಾರಾದ್ರಿಗೂ ಬಂದ್ರ ಹಾಡ್ರಿ ಅಂತಂದು ಪಾರ್ವತಿ ಅಮ್ಮಾರ್ದು ಬಹಳಷ್ಟು ಯಾರಿಗೂ ಗೊತ್ತಿರ್ಲಿಲ್ಲ. ಅದು ಬಯಸದೇ ಬಂದ ಭಾಗ್ಯ. ನನಗೆ ಅವರು ಹಾಡ್ತಾರ, ಅದನ್ನ ಪ್ರಾರ್ಥನೆಯನ್ನ ನಾವು ಕೇಳೋಣ ಅಂತ ಹೇಳ್ತೀನಿ. ಅಮ್ಮ ತಾವು ಹಾಡ್. ಎಲ್ರಿಗೂ ನಮಸ್ಕಾರ. ಬಸವವಾಣಿ ಶರಣ ಸಾಮಾಜಿಕ ಚಿಂತನ ಸಭೆಗೆ ನನ್ನನ್ನ ಪ್ರೀತಿಯಿಂದ ಆಹ್ವಾನಿಸಿದ ನೂತನ್ ಅವರಿಗೆ, ಅವರ ಬಳಗಕ್ಕೆ ನಾನು ಆಭಾರಿಯಾಗಿದ್ದೀನಿ. ಇವತ್ತು ನಾನು ರಾಜಮಾತೆ ಕೆಂಪನಂಜಮ್ಮಣ್ಣಿ ಮೈಸೂರಿನ ಪ್ರಗತಿ ಪಥದ ವಾಣಿ ಅನ್ನೋ ವಿಷಯವನ್ನ ಕುರಿತು ಮಾತಾಡ್ತಾ ಇದ್ದೀನಿ. ಆ ಸಂದರ್ಭದಲ್ಲಿ ಮೈಸೂರಿನ ನಾಡಗೀತೆಯಾಗಿದ್ದ ಒಂದು ಗೀತೆಯನ್ನ ಹಾಡಿದ್ರೆ ಅದು ಪ್ರಸ್ತುತ ಅಂತ ನನ್ಗೆ ಅನ್ನಿಸ್ತು. ನಾನ್ ನೂತನ್ ಅವ್ರ ಬಳಿ ಇದ್ರ ಬಗ್ಗೆ ಮಾತಾಡಿದಾಗ ಅವರು ಸಾಧ್ಯ ಆದ್ರೆ ನೀವ್ ಅದನ್ನ ಹಾಡಿ ಅಂತ ಹೇಳಿದ್ರು. ನಾನು ಚಿಕ್ಕಂದಿನಿಂದ ಗಾಯನ ನರ್ತನದಲ್ಲಿ ತೊಡಗಿಕೊಂಡು ಬರ್ಲಿಕ್ಕೆ ಸಾಧ್ಯ ಆಗಿರೋದ್ರಿಂದ ಹಾಡೋದು ನನ್ಗೆ ಯಾವಾಗ್ಲೂ ಇಷ್ಟವಾದ ವಿಚಾರ. ಮೊದ್ಲು ಹಾಡನ್ನ ಹಾಡಿ ನಂತರ ಉಪನ್ಯಾಸಕ್ಕೆ ಹೋಗ್ತೀನಿ. ಇದು ಕಾಯವ್ ಶ್ರೀಗೌರಿ ಅಂತ ಒಂದು ಹಾಡು. ಅಮ್ಮ ನಾನು ಪರಿಚಯ ಮಾಡ್ಕೊಟ್ಟಿಲ್ಲ, ತಮ್ದು ಹಾಡು ಪ್ರಾರ್ಥನೆ ಆದ್ಮೇಲೆ ಪರಿಚಯ ಮಾಡ. ತೊಂದ್ರೆ ಇಲ್ಲ ಮೇಡಮ್. ಇದನ್ನ ಮುಮ್ಮಡಿ ಚಾಮರಾಜೇಂದ್ರ ಒಡೆಯರ್ ಅವರು ಬಸಪ್ಪ ಶಾಸ್ತ್ರಿಗಳು ತಮ್ಮ ಆಸ್ಥಾನ ವಿದ್ವಾಂಸರಾದ ಬಸವಪ್ಪ ಶಾಸ್ತ್ರಿಗಳಿಂದ ಬರ್ಸಿದ್ದಂತಹ ಒಂದು ಹಾಡಿದು. ನಾನು ಕೆಲಸ ಮಾಡೋದು ಕೂಡ ಬೆಂಗಳೂರಿನ ಮಹಾರಾಣಿ ಕಾಲೇಜಲ್ಲಿ. ಅದನ್ನ ಸ್ಥಾಪನೆ ಮಾಡಿದ್ದು ಕೃಷ್ಣರಾಜ ಒಡೆಯರು. ನಾನು ಇವತ್ತು ಯಾರ ಬಗ್ಗೆ ಮಾತಾಡ್ತಿದ್ದೀನೋ ಕೆಂಪನಂಜಮ್ಮಣ್ಣಿ ವಾಣಿ ವಿಲಾಸ ಸನ್ನಿಧಾನ ಅವರ ಮಗ. ಹಾಗಾಗಿ ಮೈಸೂರು ರಾಜವಂಶಕ್ಕೆ ನಾನು ಕೆಲಸ ಮಾಡ್ತಿರುವ ಸಂಸ್ಥೆಗೆ ತಮಗೆಲ್ರಿಗೂ ಗೌರವವನ್ನ ಸಲ್ಲಿಸ್ತಾ ಈ ಹಾಡನ್ನ ಈಗ ಪ್ರಾರಂಭಿಸ್ತಾ ಇದ್ದೀನಿ. ಕಾಯವ್ ಶ್ರೀ ಗೌರಿ ಕರುಣಾಲಹರಿ ತೋಯಜಾಕ್ಷಿ ಶಂಕರೀಶ್ವರಿ. ಕಾಯವ್ ಶ್ರೀ ಗೌರಿ ಕರುಣಾಲಹರಿ ತೋಯಜಾಕ್ಷಿ ಶಂಕರೀಶ್ವರಿ. ವೈಮಾನಿಕ ಭಾಮಾರ್ಚಿತ ಕೋಮಲ ಕರಪಾದೆ. ವೈಮಾನಿಕ ಭಾಮಾರ್ಚಿತ ಕೋಮಲ ಕರಪಾದೆ. ಶ್ರೀಮಾನ್ವಿತ ಭೂಮಾಸ್ಪದೆ ಕಾಮಿತ ಫಲದೆ. ಶ್ರೀಮಾನ್ವಿತ ಭೂಮಾಸ್ಪದೆ ಕಾಮಿತ ಫಲದೆ. ಶ್ರೀ ಕರುಣಾಲಹರಿ ತೋಯಜಾಕ್ಷಿ ಶಂಕರೀಶ್ವರಿ. ಶುಂಭಾದಿ ಮದಾಂಬೋನಿಧಿ ಕುಂಭಜನಿಭದೇವಿ. ಕುಂಭಾದಿ ಮದಾಂಬೋನಿಧಿ ಕುಂಭಜನಿಭದೇವಿ. ಜಂಭಾವಿತ ಸಂಭಾವಿತೆ ಶಾಂಭವಿ ಶುಭವಿ. ಜಂಬಾಹಿತ ಸಂಭಾವಿತೆ ಶಾಂಭವಿ ಶುಭವಿ. ಕಾಯವ್ ಶ್ರೀ ಗೌರಿ ಕರುಣಾಲಹರಿ ತೋಯಜಾಕ್ಷಿ ಶಂಕರೀಶ್ವರಿ. ಶ್ರೀ ಜಯ ಚಾಮುಂಡಿಕೆ ಶ್ರೀ ಜಯ ಚಾಮೇಂದ್ರ. ಶ್ರೀ ಜಯ ಚಾಮುಂಡಿಕೆ ಶ್ರೀ ಜಯ ಚಾಮೇಂದ್ರ. ನಾಮಾಂಕಿತ ಭೂಮೀಂದ್ರ ಲಲಾಮನ ಮುದದೆ. ನಾಮಾಂಕಿತ ಭೂಮೀಂದ್ರ
यजाक्षी शङ्करीश्वरी दो यजाक्षी शङ्करीश्वरी दो यजाक्षी ಶಂಕರೀಶ್ವರಿ. ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಬಹಳ ಸುಶ್ರಾವ್ಯವಾಗಿ ಹಾಡಿದ್ರಿ. ಮೈಸೂರಿನ ಅರಸರ ಅಥವಾ ನಮ್ಮ ಮೈಸೂರು ಪ್ರಾಂತದ ನಾಡಗೀತೆಯನ್ನ ನಮ್ಮ ಉತ್ತರದ ಒಂದು ಪ್ರದೇಶದೊಳಗ ದಕ್ಷಿಣದ ಒಂದು ಸಂಭ್ರಮ ಇವತ್ತು ಉತ್ತರದೊಳಗನು ಒಂದು ಸಂಭ್ರಮ ಹರಡ್ತು ಅಂತ ನಾನು ಕೇಳ್ಕೊಳ್ತೇನೆ. ಇದನ್ನ ಹೇಳ್ತೇನೆ. ಒಂದ ನಿಮಿಷ ರೀ. ಸುಜಾತಮ್ಮ ಜಾಯಿನ್ ರೇಂಜ್ ಬಂದಿದ್ಯಾ ತಮಗೆ? ಮಾತಾಡ್ತೀರಿ? ನಮ್ಮ ಅಡ್ಮಿನ್ ಸುಜಾತ ಪಾಟೀಲ್ ಅಂತ, ಅವರು ಮಹಾರಾಷ್ಟ್ರ ಮತ್ತೆ ಕರ್ನಾಟಕದ ಮಧ್ಯದ ಒಂದು ಗಡಿ ಪ್ರದೇಶದವರು. ಹೀಗಾಗಿ ಅವ್ರಿಗೆ ಒಮ್ಮಿಂದೊಮ್ಮೆನೆ ಅದು ರೇಂಜ್ ಇಲ್ಲದೆ ಇರೋದ್ರಿಂದ ನನಗ್ ಕೊಟ್ರು. ನಮ್ಮ ಕಾರ್ಯಕ್ರಮಗಳು ಯಾವಾಗ್ಲೂ ಅಚ್ಚುಕಟ್ಟಾಗಿ ನಡೀತಾವು. ಅವರ ಸುಪರ್ದಿ ಒಳಗ ಇವತ್ತೊಂದ್ ಸ್ವಲ್ಪ ಗದ್ಲ ಆಯ್ತು, ಅದಕ್ಕೆ ನಾನು ಕ್ಷಮೆ ಕೋರ್ತೀನಿ. ಈ LG ಮೀರಾ ಅವರು ನನಗೆ ಪರಿಚಯ ಆಗಿದ್ದು ಶಂಪಾ ಪ್ರತಿಷ್ಠಾಪನದೊಳಗೆ ಅವರು ಉಪನ್ಯಾಸವನ್ನ ಕೊಟ್ಟಾಗ ಬಹಳಷ್ಟು ಸುಂದರವಾಗಿ ಚೊಕ್ಕವಾಗಿ ಅವ್ರು ಮಾತಾಡಿದ್ರು. ಹಿಂಗಾಗಿ ನಾನು ಅವರ ಉಪನ್ಯಾಸಕ್ಕೆ ಆಕರ್ಷಿತಳಾಗಿ ಅವ್ರಿಗೆ ಅವರನ್ನ ಸಂಪರ್ಕಿಸಿದಾಗ ಖುಷಿಯಾಗಿ ಅವ್ರು ಒಪ್ಕೊಂಡ್ರು. ಅದಕ್ಕೆ ಅವ್ರಿಗೆ ನಾನು ಧನ್ಯವಾದಗಳನ್ನ ಸುಜಾತ ಪಾಟೀಲ್ ಅವರ ಕಡೆಯಿಂದ ಮತ್ತೆ ನಮ್ಮ ಸಂಸ್ಥೆಯ ಎಲ್ಲ ಬಂಧು ಭಗಿನಿಯರ ವತಿಯಿಂದ ಕೂಡ ತಮಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. LG ಮೀರಾ ಅವರು ಅವರ ಕಾರ್ಯಕ್ಷೇತ್ರ ಬಹಳ ದೊಡ್ಡದೈತೆ ಅವ್ರದ್ದು. ಅದು ಹೇಳ್ತಾ ಹೋದ್ರೆ ಇನ್ನು ಎಷ್ಟೊಂದು ಟೈಮ್ ಅನ್ನ ತಗೊಂತೈತಿ. ಚಿಕ್ಕದಾಗಿ ಹೇಳ್ತೀನಿ. ಅವರು ಕನ್ನಡದ ಪ್ರಾಧ್ಯಾಪಕಿ, ಚಿನ್ನದ ಪದಕವನ್ನ 8 ಚಿನ್ನದ ಪದಕವನ್ನ ಗಳಿಸಿದವರು, ಮೊದಲನೇ ರ್ಯಾಂಕ್ ಪಡೆದವರು. ಆಮೇಲೆ ಒಂದೇ ಭಾಷೆ ಸಾಹಿತ್ಯ ಅಷ್ಟೇ ಅಲ್ಲ, ಈ ಕಡೆ ಭರತನಾಟ್ಯ ಗುರು ಹೌದು, ಸಂಗೀತವನ್ನ ಕಲಿಸ್ತಾರ. ಅಷ್ಟೇ ಅಲ್ಲದೆ ಸಮಾಜ ಸೇವೆಯನ್ನು ಕೂಡ ಮಾಡ್ತಾರ. ಹೀಗಾಗಿ ಇಲ್ಲಿ ನಮ್ಮ ಬಸವಣ್ಣನ ಸಾಮಾಜಿಕ ಚಿಂತನೆಯನ್ನ ನಡೆಸುವಂತ ಒಂದು ಸಂಸ್ಥೆ ಒಳಗೆ ಅವರು ತಕ್ಕ ವ್ಯಕ್ತಿ ಅಂತ ನಾನು ಭಾವಿಸ್ತೇನೆ. ಅವಕಾಶ ವಂಚಿತ ಮಕ್ಕಳಿಗೆ ಅವರು ಉಚಿತವಾಗಿ ತಮ್ಮ ಹವ್ಯಾಸಿ ಕಲೆಗಳನ್ನ ಕಳಿಸ್ತಾರ. ಹವ್ಯಾಸಿ ಕಲೆಗಳು ಬರೀ ಶ್ರೀಮಂತರಿಗಷ್ಟೇ ಮುಟ್ಟಬಾರ್ದು, ಬಡ ಮಕ್ಕಳಿಗೂ ಮುಟ್ಟಬೇಕು ಅನ್ನೋ ಒಂದು ಅವರ ಆಶಯ. ಅದಕ್ಕೆ ನಾನು ಅವರಿಗೆ ಅಭಿನಂದನೆಗಳನ್ನ ಹೇಳ್ತೇನೆ. ಇನ್ನೂ ಬಹಳ ಐತಿ. ಮತ್ತೆ ಅವ್ರ ಗ್ರೂಪಿನೊಳಗ ಅವರ ಪರಿಚಯವನ್ನ ನಾನು ಹಾಕ್ತೀನಿ, ಓದ್ಕೋಬಹುದು. ತಾವು ತಮ್ಮ ಉಪನ್ಯಾಸವನ್ನ ಶುರು ಮಾಡ್ಬೋದು. ಇವರು ಕೊಡಗಿನವ್ರು, ಆದ್ರೆ ಈ ಕೆಲಸ ಮಾಡ್ತಿರೋದು ಅವರೇ ಹೇಳಿದಾಗ ಬೆಂಗಳೂರಿನ ಮರಾಣಿ ಕಾಲೇಜಿನೊಳಗೆ. ಮತ್ತೆ ಈಗ ಅವ್ರ ಉಪನ್ಯಾಸವನ್ನ ಆರಿಸಿಕೊಂಡಿದ್ದು ಒಬ್ಬ ಶ್ರೇಷ್ಠ ವ್ಯಕ್ತಿ ಶರಣೆ ಅಂತ ಹೇಳ್ಬೋದು. ಯಾರು ಮಾನವೀಯ ಕೆಲಸಗಳನ್ನ ಮಾಡ್ತಾರ ಅವ್ರಿಗೆಲ್ಲ ನಾವು ಶರಣೆಯರು ಅಂತ ಹೇಳ್ತೇವೆ. ಅಂತ ಶರಣೆ ಕೆಂಪ ನಂಜಮ್ಮಣ್ಣಿ ಅವರ ಬಗ್ಗೆ ಅವರ ಚರಿತ್ರೆಯನ್ನ ನಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದಾರೆ. ಅಮ್ಮ, ವೇದಿಕೆ ತಮ್ಮ. ಎಲ್ಲ ಸಹೃದಯ ಸಾಹಿತ್ಯಾಸಕ್ತರಿಗೆ ಮತ್ತೊಮ್ಮೆ ನಮಸ್ಕಾರ. ನಾನು ಇವತ್ತು ಕೆಂಪನಂಜಮ್ಮಣ್ಣಿ ವಾಣಿ ವಿಲಾಸ ಸನ್ನಿಧಾನ ಎಂಬ ಮೈಸೂರಿನ ರಾಣಿಯ ಬಗ್ಗೆ ಮಾತಾಡ್ತಾ ಇದ್ದೀನಿ. ನನ್ನನ್ನ ಪ್ರೀತಿಯಿಂದ ಆಹ್ವಾನ ಮಾಡಿದಂತಹ ನೂತನ್ ಮೇಡಮ್ ಮತ್ತು ಬಳಗದವರಿಗೆ ನನ್ನ ಧನ್ಯವಾದಗಳು. ಈಗ ಮೈಸೂರು ಅನ್ನೋದು ಕರ್ನಾಟಕದಲ್ಲಿ ಬಹಳ ಪ್ರಸಿದ್ಧವಾದಂತಹ ನಾಡು ಅಂತ ತಮ್ಗೆಲ್ಲ ಗೊತ್ತು. 1973 ತನಕ ಕರ್ನಾಟಕವನ್ನ ಮೈಸೂರು ರಾಜ್ಯ ಅಂತಲೇ ಕರೀತಿದ್ರು. 73ರಲ್ಲಿ ಕರ್ನಾಟಕ ಅನ್ನೋ ಹೆಸರು ಬಂತು ಅಂತಾನು ತಮ್ಗೆ ಗೊತ್ತೇ ಇರುತ್ತೆ. ಅಂತಹ ಮೈಸೂರನ್ನ 1399ರಿಂದ 1947 ತನಕ ಒಡೆಯರ್ ಅನ್ನೋ ರಾಜವಂಶ ಆಳ್ತು. ಯದುರಾಯ ಅನ್ನೋರು ಈ ವಂಶದ ಸ್ಥಾಪಕರು ಅಂತ ಹೇಳ್ತಾರೆ. ಮೈಸೂರು ವಂಶದ ಸ್ಥಾಪಕರು ಅಂತ ಹೇಳ್ತಾರೆ. ದ್ವಾರಕೆಯಿಂದ ಬಂದಿದ್ದಂತಹ ಒಬ್ಬ ರಾಜ ಇಲ್ಲಿಗೆ ಒಡೆಯರ್ ವಂಶವನ್ನ ಸ್ಥಾಪಿಸ್ತಾನೆ ಅಂತ ನಾವು ಓದಿರ್ತೀವಿ. ಇವರು ಯದು ಅಥವಾ ಯಾದವ ವಂಶಕ್ಕೆ ಸೇರಿದವರು. ಅನೇಕ ರಾಜರು ಬರ್ತಾರೆ ಇದರಲ್ಲಿ. ವಿಜಯ ಅನ್ನೋನು ದ್ವಾರಕೆಯಿಂದ ಬಂದು ಮೈಸೂರಲ್ಲಿ ರಾಜ್ಯವನ್ನ ಸ್ಥಾಪಿಸಿದ ಅಂತ ಒಂದು ಇತಿಹಾಸದ ಒಂದು ವಿಷಯ ಅದು.
ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿ 200 ವರ್ಷ ಆಳ್ವಿಕೆಯನ್ನ ಮಾಡ್ತಾರೆ ಮೈಸೂರನ್ನ. ಮುಂದೆ ವಿಜಯನಗರ ಪತನದ ನಂತರ ರಾಜ ಒಡೆಯರ್ ಎನ್ನುವ ರಾಜ ಮೈಸೂರು ಸಂಸ್ಥಾನವನ್ನ ಹಿಗ್ಗಿಸ್ತಾರೆ. ನಂತರ ಅನೇಕ ಒಳ್ಳೊಳ್ಳೆ ಪ್ರಸಿದ್ಧ ರಾಜರು, ಉದಾಹರಣೆಗೆ ರಣಧೀರ ಕಂಠೀರವ ನರಸರಾಜ ಒಡೆಯರು, ಇವರು ತಿರುಚನಾಪಳ್ಳಿ ತನಕ ಮೈಸೂರನ್ನ ಹಿಗ್ಸಿದ್ರು ಅಂತ ಓದಿದೀವಿ. ಹಾಗೆ ಚಿಕ್ಕದೇವರಾಜ ಒಡೆಯರು, ಇವರು ಕೂಡ ಒಬ್ಬ ಪ್ರಸಿದ್ಧ ರಾಜರು ಮೈಸೂರು ಒಡೆಯರ ವಂಶದಲ್ಲಿ. ಹೈದರಾಲಿ ಬಂದ ನಂತರ ಮೈಸೂರಿನ ಕಾಂತಿ ಸ್ವಲ್ಪ ಕಡಿಮೆ ಆಗತ್ತೆ. ಹೈದರಾಲಿ ಟಿಪ್ಪು ಸಮಯದಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಮೈಸೂರಿಗೆ. ನಂತರ ಮುಮ್ಮಡಿ ಚಾಮರಾಜ ಒಡೆಯರು ಅಥವಾ 10ನೇ ಚಾಮರಾಜ ಒಡೆಯರು ಬರೋ ಕಾಲಕ್ಕೆ ಅದು ಬ್ರಿಟಿಷ್ ಆಳ್ವಿಕೆಗೆ ಒಳಪಟ್ಟಿರತ್ತೆ. ಬ್ರಿಟಿಷ್ ಆಳ್ವಿಕೆಗೆ ಒಳಪಟ್ಟ ನಂತರ ಬಂದ ಒಬ್ಬ ರಾಣಿ ನಮ್ಮ ಇವತ್ತು ನಾವು ಮಾತಾಡ್ತಿರೋ ಇವರು ಕೆಂಪನಂಜಮ್ಮಣ್ಣಿ. ಹೀಗೆ ಕೊನೆಗೆ ಬರ್ತಾ ಬರ್ತಾ ನಂತರ ಕೆಂಪನಂಜಮ್ಮಣ್ಣಿ ಆದ ನಂತರ ಕೃಷ್ಣರಾಜ ಒಡೆಯರು, ಅದಾದ ನಂತರ ಚಾಮರಾಜೇಂದ್ರ ಒಡೆಯರು, ಚಾಮರಾಜೇಂದ್ರ ಒಡೆಯರು, ಅವರ ನಂತರ ಶ್ರೀಕಂಠದತ್ತ ಒಡೆಯರು. ಶ್ರೀಕಂಠದತ್ತ ಒಡೆಯರ್ ನಂತರ ಈಗ ಆಳ್ತಾ ಇರುವ ಯದುವೀರ, ಅಂದ್ರೆ ಈಗ ಸಾಂಕೇತಿಕವಾಗಿ ರಾಜ್ಕುಮಾರ ಅಂತ ಹೇಳಿಸ್ಕೊಂಡಿರೋ ದಸರಾದಲ್ಲೆಲ್ಲ ತಾವು ನೋಡಿರ್ತೀವಿ ಯದುವೀರ ಒಡೆಯರು. ಹೀಗೆ ಆ ವಂಶಾವಳಿ ಹರಿದು ಬರುತ್ತೆ. ಬಂಧುಗಳೇ, ನಾನು ಈಗ ಮಾತಾಡ್ತಾ ಇರುವಂತದ್ದು ಕೆಂಪ ನಂಜಮ್ಮಣ್ಣಿ ಅಂತ ಒಬ್ಬ ರಾಣಿ ಬಗ್ಗೆ. ಈಕೆ 10ನೇ ಚಾಮರಾಜ ಒಡೆಯರ ಹೆಂಡತಿ. ಕಳಲೆ ಅಂತ ಒಂದು ಊರಿರತ್ತೆ, ಮೈಸೂರು ಸಂಸ್ಥಾನಕ್ಕೆ ಸೇರಿದಂತದ್ದು. ಕಳಲೆ ಅನ್ನೋ ಊರಿನಲ್ಲಿ ಈಕೆ ಹುಟ್ಟಿದ್ದು. ಯಾರು? ನಮ್ಮ ಕೆಂಪನಂಜಮ್ಮಣ್ಣಿ 1866ರಲ್ಲಿ 1866ರಲ್ಲಿ ಅಂದ್ರೆ ಸುಮಾರು 200 ವರ್ಷಗಳ ಹಿಂದೆ ಅಂತ ನಾವು ಹೇಳ್ಬಹುದು. ಅವ್ರದೊಂದು ದಳವಾಯಿ ವಂಶ ಅಂತೆ ಕಳಲೆನಲ್ಲಿ. ನಂಜರಾಜ ಅರಸ ಅಂತ ತಂದೆ, ತಾಯಿ ಗುಣಾಂಬ ಅಂತ ಈ ನಮ್ಮ ಕೆಂಪನಂಜಮ್ಮಣ್ಣಿಗೆ. ಬಾಲ್ಯದಲ್ಲಿ ತಂದೆಯನ್ನ ಕಳ್ಕೊಂಡು ತಾಯಿಯ ಪೋಷಣೆಯಲ್ಲಿ ಬೆಳೆದಂತಹ ಹುಡುಗಿ. ತಾಯಿಗೆ ಮಗಳ ಬಗ್ಗೆ ತುಂಬಾ ಮಹತ್ವಾಕಾಂಕ್ಷೆ ಇತ್ತು. ಬಹುಶಃ ಆಕೆ ಮನ್ಸಲ್ಲಿ ಇತ್ತೇನೋ, ತನ್ನ ಮಗಳು ಒಂದು ದೊಡ್ಡ ರಾಜ ಮನೆತನದ ಸೊಸೆ ಆಗ್ಬೇಕು, ರಾಣಿ ಆಗ್ತಾಳೆ ಮುಂದೆ ಅನ್ನೋದಿತ್ತೋ ಏನೋ. ಅದಕ್ಕೆ ಮಗಳಿಗೆ ಅವರು ಕನ್ನಡ, ಇಂಗ್ಲಿಷ್, ಸಂಸ್ಕೃತ 3 ಭಾಷೆಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನ ಕೊಡ್ಸಿದ್ರು. ಮತ್ತು ನಾವು ಮಾತಾಡ್ತಿರೋದು ತುಂಬಾ ಹಳೇ ಕಾಲ, 150-200 ವರ್ಷಗಳ ಹಿಂದಿನ ಕಾಲ. ಹೆಣ್ಮಕ್ಳಿಗೆ ತುಂಬಾ ಬೇಗ ಮದ್ವೆ ಮಾಡ್ತಿದ್ರು. ಕೇವಲ 12ನೇ ವಯಸ್ಸಿಗೆನೆ ಇವ್ರಿಗೆ ಮದ್ವೆ ಆಗೋಯ್ತು. ಮೈಸೂರು ಅರಸರಾಗಿದ್ದಂತಹ 10ನೇ ಚಾಮರಾಜ ಒಡೆಯರನ್ನ ಇವರು ಮದ್ವೆ ಆದ್ರು. ಮಹಾರಾಣಿಯಾಗಿ ಅರಮನೆಗೆ ಕಾಲಿಟ್ರು. 14 ವರ್ಷಕ್ಕೆ ಇವರಿಗೆ ಮೊದಲನೇ ಬಸ್ತರಾಗುತ್ತೆ. ಸಾಲಾಗಿ 7 ಮಕ್ಕಳನ್ನ ಹೆರ್ತಾರೆ ಕೆಂಪನಂಜಮ್ಮಣ್ಣಿಯವರು. 7 ಮಕ್ಕಳು. 7 ಮಕ್ಕಳಲ್ಲಿ 2 ತೀರ್ಕೊಂಡು 5ರಷ್ಟೇ ಉಳಿದ್ರು. ಇದು ಆಗಿನೆಲ್ಲ ಹೆಂಗಸರ ಕಥೆಯೂ ಹೌದು. ಬಸರಿ ಬಾಣಂತನಗಳಲ್ಲೇ ಕಳೆದು ಹೋಗುತ್ತಿದ್ದಂತಹ ಜೀವನ. ಇವರಿಗೆ 28 ವಯಸ್ಸಿನ ಒಳಗಡೆ ಇಷ್ಟೆಲ್ಲ ಆಗೋಗುತ್ತೆ. 7 ಮಕ್ಕಳನ್ನ ಹೆತ್ತು ಬಿಡ್ತಾರೆ, 5 ಮಾತ್ರ ಉಳ್ಕೊಳ್ಳುವಂಥದ್ದು. ಅವರು ತಮ್ಮ 28ನೇ ವಯಸ್ಸಲ್ಲಿ ತನ್ನ ಗಂಡ ಮತ್ತು ಮಕ್ಕಳ ಜೊತೆ ಸಂತೋಷವಾಗಿ ಕಲ್ಕತ್ತೆಯ ಪ್ರವಾಸಕ್ಕೆ ಹೋಗ್ತಾರೆ. ಅಲ್ಲಿ ಕಲ್ಕತ್ತೆ ಪ್ರವಾಸಕ್ಕೆ ಹೋದಾಗ ತುಂಬಾ ಅವರ ಗಂಡ 10ನೇ ಚಾಮರಾಜ ಒಡೆಯರಿಗೆ ಡಿಫ್ತೀರಿಯಾ, ಒಂದು ಗಂಟಲು ನಾಳದ ಕಾಯಿಲೆ ಬಂದು ಪಾಪ ಅಲ್ಲೇ ತೀರ್ಕೊಂಡ್ಬಿಡ್ತಾರೆ. ಕೇವಲ 35 ವರ್ಷದ ರಾಜ ತೀರ್ಕೊಂಡ್ಬಿಡ್ತಾರೆ. ಅದು ಅತ್ಯಂತ ಅನಿರೀಕ್ಷಿತವಾದಂತಹ ಒಂದು ದುರ್ಘಟನೆ ಮೈಸೂರಿಗೆ. ಅವರು ವಿಧವೆಯಾಗಿ ಮೈಸೂರಿಗೆ ಮರಳುತ್ತಾರೆ. ಅದೆಷ್ಟು ದುಃಖ ಅಂದ್ರೆ ಅವರು ತಮ್ಮಂತಾವೇ ಮರ್ತು ಬಿಟ್ಟು ದುಃಖದಲ್ಲಿ ಮುಳುಗೋಗ್ಬಿಟ್ಟಿರ್ತಾರೆ. ಅಂತಹ ಒಂದು ಸಂದರ್ಭದಲ್ಲಿ ಯಾಕೆ ಒಂದು ತೀರ ಒಂದು ಏನ್ ಹೇಳ್ತಾರೆ ಖಿನ್ನತೆ, ಬೇಜಾರು, ಚಿಂತೆಗಳ ಪಾತಾಳಕ್ಕೆ ಇಳಿದು ಹೋಗಿ ಮತ್ತೆ ವಾಪಸ್ ಅವರು ಜೀವನ್ಮುಖಿಯಾಗಿದ್ದೇ ಒಂದು ದೊಡ್ಡ ಕತೆ. ಅದನ್ನ ಆಮೇಲೆ ನಿಮ್ಗೆ ನಾನು ಸಂದರ್ಭ ಬಂದಾಗ ಹೇಳ್ತೀನಿ. ಆದ್ರೆ ನಂತರ ಅವರು ಪ್ರಜೆಗಳ ಒಳಿತಿಗಾಗಿ ರೀಜೆಂಟ್ ಅಂದ್ರೆ ರಾಜಪ್ರತಿನಿಧಿ ಅಂತ, ಬ್ರಿಟಿಷರು ರೀಜೆಂಟ್ ಗಳನ್ನ ನೇಮಿಸೋರು. ರಾಜಪ್ರತಿನಿಧಿ ಅಂದ್ರೆ
ಒಂದು ರಾಜ್ಯಕ್ಕೆ ಒಬ್ಬ ರಾಜ್ಕುಮಾರ ಇನ್ನು 18 ವರ್ಷ ಆಗದೆ ಹೋದ್ರೆ ಅಥವಾ ಸರಿಯಾದ ಉತ್ತರಾಧಿಕಾರಿ ಇಲ್ಲದೆ ಹೋದ್ರೆ ಹೀಗೆ ರಾಜ ಪ್ರತಿನಿಧಿಗಳನ್ನ ನೇಮಿಸೋದಿತ್ತು. ಹಾಗೆ ರಾಜ ಪ್ರತಿನಿಧಿಯಾಗಿ ಅಧಿಕಾರ ಸ್ವೀಕರಿಸಿ 7.5 ವರ್ಷ ಅಷ್ಟೇ ಅವರು ರೀಜೆಂಟ್ ಆಗಿದ್ದು. ಯಾಕಂದ್ರೆ ಅವ್ರು ಹೇಳ್ತಾರೆ, ನಾನು ನನ್ನ ಮಗ ಕೃಷ್ಣರಾಜ ಒಡೆಯ ನಾಲ್ವಡಿ ಕೃಷ್ಣರಾಜ ಒಡೆಯ ಅವನು ಯಾವಾಗ 18 ವರ್ಷ ಆಗುತ್ತೋ ಅವನಿಗೆ ನಾನು ನನ್ನ ಪಟ್ಟವನ್ನ ಬಿಟ್ಬಿಡ್ತೀನಿ, ನಾನೊಬ್ಬ ರಾಜಮಾತೆಯಾಗಿ ಮುಂದುವರಿತೀನಿ ಅಂತ ಅವರು ಗಟ್ಟಿ ನಿರ್ಧಾರ ಮಾಡಿ ಕೇವಲ 7.5 ವರ್ಷ ಮಾತ್ರ ಮೈಸೂರಿನ ರೀಜೆಂಟ್ ಅಂದ್ರೆ ರಾಜ ಪ್ರತಿನಿಧಿಯಾಗಿ ಆಳ್ತಾರೆ. ಯಾಕೆ ಅವರನ್ನ ಇಷ್ಟು ಪ್ರಾತಸ್ಮರಣೀಯರಾಗಿ ಜನ ನೋಡ್ತಾರೆ? ಮೈಸೂರಿನ ಪ್ರಗತಿ ಪಥದ ವಾಣಿ ಅಂತ ಅವರನ್ನ ಕರೀತಾರೆ, ಮಾದರಿ ಮೈಸೂರಿನ ತಾಯಿ ಬೇರು ಅಂತ ಅವ್ರನ್ನ ಕರೀತಾರೆ ಅನ್ನೋದೇ ನನ್ನ ಇವತ್ತಿನ ಉಪನ್ಯಾಸದ ಕೇಂದ್ರ ವಿಷಯವಾಗಿದೆ. ಯಾಕಷ್ಟು ಒಳ್ಳೆ ಹೆಸರು ಬಂತು ರಾಣಿಗೆ, ಏನು ವಿಶೇಷತೆ ಇತ್ತು ಅವರಲ್ಲಿ ಅನ್ನೋದು ಇವತ್ತು ನಮ್ಗೆ ಕುತೂಹಲ ಹುಟ್ಟಿಸುವಂತಹ ವಿಷಯ ಆಗಿದೆ. ಅವರು ಹೇಗೆ ಇಷ್ಟು ದೊಡ್ಡ ಹೆಸರನ್ನ ಪಡ್ಕೊಂಡ್ರು, ಮೈಸೂರಿನ ಪ್ರಗತಿ ಪಥದ ವಾಣಿ ಅಂತ ಯಾಕೆ ಅವರನ್ನ ಕರೆದ್ರು, ನಾನ್ ಸುಮ್ನೆ ಮೊದ್ಲು ಅವರು ಏನೇನ್ ಸಾಧನೆಗಳನ್ನ ಮಾಡಿದ್ರು ಅಂತ ಸುಮ್ನೆ ನಿಮ್ಗೆ ಪರಿಚಯ ಮಾಡ್ಕೊಡ್ತೀನಿ ನೋಡಿ. ಮಾರಿ ಕಣಿವೆಯಲ್ಲಿ ಆ ಕಾಲದಲ್ಲೇ ಭಾರತದಲ್ಲೇ ದೊಡ್ಡ ಜಲಾಶಯವನ್ನ ಕಟ್ಟಿಸಿದ್ರು. ವಾಣಿ ವಿಲಾಸ ಸಾಗರ ಅಂತ ಅದಕ್ಕೆ ಹೆಸರು. ಆ ಜಲಾಶಯ ಕಟ್ಟಿಸಿದ್ದು ಈಕೆ. ಆಮೇಲೆ ಶಿವನ ಸಮುದ್ರದಲ್ಲಿ ಭಾರತದ ಮೊಟ್ಟ ಮೊದಲ ಬೃಹತ್ ವಿದ್ಯುದಾಗಾರವನ್ನ ನಿರ್ಮಿಸಿದ್ರು. ಕರ್ನಾಟಕದಲ್ಲಿ ಬೆಂಗಳೂರಿಗೆ, ಅದು ಭಾರತದಲ್ಲೇ ಬೆಂಗಳೂರಿಗೆ ಮೊಟ್ಟ ಮೊದಲು ವಿದ್ಯುತ್ ಬಂದಿದ್ದು. ಅದಕ್ಕೆ ಈ ರಾಣಿ ಕಾರಣ ನೋಡಿ, ವಿದ್ಯುತ್ ಬರೋದಕ್ಕೆ ಕಾರಣ ಅದು. ಆಮೇಲೆ ಬೆಂಗಳೂರಿನಲ್ಲಿ ಬಹು ದೊಡ್ಡ ವಿಕ್ಟೋರಿಯಾ ಆಸ್ಪತ್ರೆ ಕಟ್ಸಿದ್ರು. ಜೊತೆಗೆ ಟಾಟಾ ವಿಜ್ಞಾನ ಮಂದಿರ, ನಾವು IISc ಅಂತ ಏನ್ ಕರಿತೀವಿ, ಇವತ್ತು ಪ್ರಪಂಚ ಪ್ರಸಿದ್ಧವಾದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಟಾಟಾ ಇನ್ಸ್ಟಿಟ್ಯೂಟ್ ಇದೆಯಲ್ಲ, ಅದಕ್ಕೆ 400 ಎಕರೆ ಭೂಮಿಯನ್ನ ಕೊಡುವ ಮನಸ್ಸು ಮಾಡಿದ್ರು. ಆಮೇಲೆ ಬೆಂಗಳೂರು ಮೈಸೂರು ನಗರಗಳಿಗೆ ಕುಡಿಯಲು ಕೊಳಾಯಿ ನೀರಿನ ವ್ಯವಸ್ಥೆಯನ್ನ ಮಾಡಿದ್ರು. ಹೆಣ್ಣು ಮಕ್ಕಳ ಕಾಲೇಜು, ವಸತಿ ನಿಲಯಗಳನ್ನ ಮಾಡಿದ್ರು. ಆಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ವಸತಿ ಶಿಕ್ಷಣ ಕೊಡೋದು ಅನ್ನೋದೇ ಒಂದು ದೊಡ್ಡ ಕ್ರಾಂತಿಕಾರಕ ವಿಷಯ ಆಗಿತ್ತು. ಮತ್ತೆ ಬಾಲ್ಯ ವಿವಾಹವನ್ನ ತಡೆಯೋದಿರ್ಬಹುದು, ಹೆಂಗಸನ್ನ ತುಂಬಾ ಕೀಳಾಗಿ ನೋಡೋದನ್ನ ವಿರೋಧಿಸೋದಿರ್ಬೋದು, ಸ್ತ್ರೀ ಸಮಾನತೆಯನ್ನ ಪ್ರತಿಪಾದಿಸೋದಿರ್ಬೋದು, ಇಂತ ಅನೇಕ ಮುಖ್ಯ ವಿಚಾರಗಳಿಗೆ ಈಕೆ ಕೊಡುಗೆಯನ್ನ ಕೊಟ್ರು. ಆದ್ರೆ ಯಾವಾಗ್ಲೂ ತಾವು ರಾಣಿಯಾಗಿರ್ಬೇಕು, ಕಿರೀಟ ಧರಿಸ್ಬೇಕು ಅಂತ ಬಯಸ್ತವ್ರಲ್ಲ. ನಮ್ಮ ಕುವೆಂಪು ಹೇಳುವ ಕೀರ್ತಿ ಶನಿ ಅಂತ ಏನಿದೆ ಅದನ್ನ ಹತ್ರಕ್ಕೂ ಬಿಟ್ಕೊಳ್ಳದ ಸರಳ ಜೀವಿ ಯಾಕೆ, ತನ್ನೆಲ್ಲ ಶ್ರೇಯಸ್ಸು ಸಂಸ್ಥಾನದ ಸಾಧನೆಗಳು ಅಂತ ಅವರು ತಿಳ್ಕೊಂಡು ತನ್ನ ಮೇಲೆ ಯಾವುದೇ ಕಿರೀಟವನ್ನ ಇಟ್ಟುಕೊಳ್ಳದ ಒಬ್ಬ ಉತ್ತಮ ವ್ಯಕ್ತಿ, ಅತ್ಯಂತ ಸರಳ ವ್ಯಕ್ತಿ. ಆಮೇಲೆ ಯಾವಾಗ ಮಗನಿಗೆ ಕೃಷ್ಣರಾಜ ಒಡೆಯರಿಗೆ 18 ವರ್ಷ ತುಂಬುತ್ತೋ ಕಾದಿದ್ದು ಅವನಿಗೆ ಅಧಿಕಾರವನ್ನ ಹಸ್ತಾಂತರಿಸ್ಬಿಟ್ಟು ಅವನಿಗೆ ಉತ್ತಮ ಮಾರ್ಗದರ್ಶನವನ್ನ ಮಾಡಿ ತಮ್ಮ ಜೀವನವನ್ನ ಸಾರ್ಥಕ ಮಾಡ್ಕೊಳ್ತಾರೆ ಆಕೆ. ಇಂತಹ ಒಬ್ಬ ರಾಣಿ ಕೆಂಪನಂಜಮ್ಮಣ್ಣಿ ಸಾಮಾನ್ಯ ಶಾರದಾ ವಿಲಾಸ ಸನ್ನಿಧಾನ, ವಾಣಿ ವಿಲಾಸ ಸನ್ನಿಧಾನ ಹೀಗೆ ರಾಣಿಯರನ್ನ ಕರೆಯೋದು ಅಭ್ಯಾಸ. ಇವರನ್ನ ಒಡೆಯರ್ ಮನೆತನ ವಾಣಿ ವಿಲಾಸ ಸನ್ನಿಧಾನ ಅಂತ ಕರೀತು. ನನಗೆ ಸದ್ಯಕ್ಕೆ ನಿಮ್ಗೆ ಅವರ ಒಂದು ಸಣ್ಣ ಚೌಕಟ್ಟು ಮಾತ್ರ ಹಾಕೊಟ್ಟೆ. ಈಗ ನಾನ್ ನಿಮ್ಗೆ ಯಾಕೆ ಅವರ ವ್ಯಕ್ತಿತ್ವದ ಕೆಲವು ಮುಖ್ಯ ಅಂಶಗಳು ಗಮನಯೋಗ್ಯವಾಗಿವೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಮೊಟ್ಟ ಮೊದಲು ಬಂಧುಗಳೇ, ಇವರು ಕಲ್ಕತ್ತಾಗೆ ಯಾಕೆ ಹೋದ್ರು ಅನ್ನೋದು ಒಂದು ವಿಷಯ. ಚಾಮರಾಜ ಒಡೆಯರ್ ಇದ್ರಲ್ಲ, 10ನೇ ಚಾಮರಾಜ ಒಡೆಯರು, ಅವರು ತುಂಬಾ ಪ್ರಗತಿಪರರು. ಅವರಿಗೆ ತಮ್ಮ ಮೈಸೂರು ಎಲ್ಲ ಪ್ರಾಂತ್ಯಗಳಿಗಿಂತಲೂ ಮುಂದೆ ಬರ್ಬೇಕು, ಇಡೀ ಭಾರತದಲ್ಲಿ ಹೆಸರು ತಕೊಳ್ಳುವಂತಹ ಒಂದು ರಾಜ್ಯ ಆಗ್ಬೇಕು ಅಂತ ಬಹಳ ಆಸೆ ಇತ್ತು. ರಾಣಿ ಸರಳಾದೇವಿ ಅಂತ ಒಬ್ರು ಬಂಗಾಳದಿಂದ ಮೈಸೂರಿಗೆ ಬಂದಿದ್ದ ಒಬ್ಬ ಮಹಿಳೆ. ತಾನು ಕೆಲ್ಸ ಮಾಡ್ಬೇಕು,
ಮನೆಯ 4 ಗೋಡೆಗಳಿಂದ ಸಾಂಪ್ರದಾಯಿಕ ಒಂದು ಕಟ್ಟುಪಾಡುಗಳಿಂದ ತಪ್ಪಿಸ್ಕೊಂಡು ವಿದ್ಯೆ ಮತ್ತು ಪ್ರಗತಿ ಕಡೆಗೆ ಮನಸ್ಸು ಮಾಡ್ಬೇಕು ಅಂದ್ಬಿಟ್ಟು ಅವರು ಮೈಸೂರಿಗೆ ಬಂದಾಗ ಮೈಸೂರಿನ ಸಂಸ್ಕೃತಿಯನ್ನು ನೋಡಿ ಅಪಾರ ಆಕರ್ಷಿತರಾಗಿದ್ರು. ಅವರಿಗೆ ಇವರು ಯಾರು ನಮ್ಮ ಕೆಂಪನಂಜಮ್ಮಣ್ಣಿಯವರು ತುಂಬಾ ಸ್ನೇಹ ಪ್ರೀತಿಗಳನ್ನ ಕೊಟ್ಟದ್ರಿಂದ ಅವ್ರು ಯಾವಾಗ್ಲೂ ಬನ್ನಿ ಕಲ್ಕತ್ತೆಗೆ ಅಂತ ಕರೀತಾನೆ ಇದ್ರು. ಆ ಪ್ರೀತಿಗೆ ಇವರು ಕಲ್ಕತ್ತೆಗೆ ಹೋಗಿದ್ದು ಮತ್ತು ಕಲ್ಕತ್ತೆಯಲ್ಲಿ ಅಂತ ಒಂದು ದುರಂತ ಘಟಿಸಿದ್ದನ್ನ ನಾವೀಗಾಗ್ಲೇ ಬಲ್ಲೆವು. ಬಂಧುಗಳೇ, ನಾವು ಒಂದು ಮುಖ್ಯ ವಿಚಾರವನ್ನ ಗಮನಿಸ್ಬೇಕು. ಏನಂದ್ರೆ ಬ್ರಿಟಿಷರು ಏನು ಕೆಂಪನಂಜಮ್ಮಣ್ಣಿಯನ್ನ ಬಹಳ ಖುಷಿಯಿಂದ ರೀಜೆಂಟ್ ಮಾಡ್ಬಿಟ್ರು. ತುಂಬಾನೇ ಮೈಸೂರಿನ ಬಗ್ಗೆ ಬಹಳ ಪ್ರೀತಿ ಇತ್ತು ಅಂತ ಅಲ್ಲ. ಬ್ರಿಟಿಷರು ಆ ಒಂದು ಸಿಂಹಾಸನವನ್ನ ಹೆಸರಿಗೆ ಮಾತ್ರ ರಾಜರಿಗೆ, ಮೈಸೂರು ರಾಜರಿಗೆ ಕೊಟ್ಟದ್ದು. ಯಾಕೆ ಅಂತಂದ್ರೆ ಬ್ರಿಟಿಷರಿಗೆ ಕೆಲವು ಕಷ್ಟಗಳು, ಅವರೇ ಮಾಡ್ಕೊಂಡ ಕೆಲವು ಕಷ್ಟಗಳು ಬಂದಿತ್ತು. ಯಾವ ತರ ಅಂತ ಹೇಳ್ತೀನಿ ಕೇಳಿ. ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಮೈಸೂರು ಸಂಸ್ಥಾನಕ್ಕೆ ಬ್ರಿಟಿಷರು ಸ್ವಲ್ಪ ಮಟ್ಟಿಗಿನ ಅಧಿಕಾರವನ್ನ ಹಸ್ತಾಂತರ ಮಾಡಿದ್ರು. ಹೇಗೆ ಅಂತಂದ್ರೆ 1831 ಮುಮ್ಮಡಿ ಕೃಷ್ಣರಾಜ ಒಡೆಯರಿಂದ ಅಧಿಕಾರ ಕಿತ್ಕೊಂಡು 5 ದಶಕಗಳ ಕಾಲ ತಮ್ಮದೇ ಕಮಿಷನರ್ ಮೂಲಕ ಬ್ರಿಟಿಷ್ ಪ್ರಭುತ್ವ ಮೈಸೂರಿನ ಆಡಳಿತ ನಡೆಸಿತ್ತು. 1881 ರಾಜ್ಯಾಧಿಕಾರವನ್ನ ಮರಳಿ ಒಡೆಯರ್ ವಂಶಕ್ಕೆ ಹಸ್ತಾಂತರ ಮಾಡ್ಬೇಕು ಅಂತ ಅದು ನಿರ್ಧಾರ ಮಾಡ್ತು. ಆಗ ಎಷ್ಟು ಕರಾರುಗಳನ್ನ ಹಾಕ್ತು ಅಂತಂದ್ರೆ, ಯಾವ ತರ ಕರಾರುಗಳನ್ನ ಹಾಕ್ತು ಅಂದ್ರೆ, ಇವ್ರು ಹೇಳ್ದ ಹಾಗೆ ಅವ್ರು ನಡ್ಕೋಬೇಕು, ಹೆಸರಿಗೆ ಮಾತ್ರ ರಾಜರು ಅನ್ನೋ ತರ ಇತ್ತು ಆ ಕರಾರುಗಳು. ಸ್ವತಂತ್ರವಾಗಿ ಪ್ರಭುತ್ವವನ್ನ ನೀಡಲು ಆಸ್ಪದ ಕೊಡಲು ಬರೀ ಬ್ರಿಟಿಷರ ಮರ್ಜಿಯಂತೆ ಅಧಿಕಾರ ನಡೆಸುವ ಅನಿವಾರ್ಯತೆಯನ್ನ ಅವರು ಉಂಟು ಮಾಡಿದ್ರು. ಆದರೂ ಕೂಡ ಚಾಮರಾಜೇಂದ್ರ ಒಡೆಯರು ಅದನ್ನ ಅಂಗೀಕರಿಸಿದ್ರು. ಅದ್ರ ಬಗ್ಗೆ ಕೆಲವರು ಭಿನ್ನಾಭಿಪ್ರಾಯಕ್ಕೂ ಹೇಳಿದವರು ಉಂಟು. ಅವರು ಬ್ರಿಟಿಷರ ಗುಲಾಮರಾಗ್ಬಿಟ್ರ, ತಮ್ಮ ಅಂತಸ್ತು ಅಧಿಕಾರ ಹೆಗ್ಗಳಿಕೆಗಾಗಿ ರಾಜವಂಶದ ಘನತೆಯನ್ನ ಒತ್ತೆ ಇಟ್ರ, ಹೀಗೆ ಕೆಲವರು ಪ್ರಶ್ನೆ ಮಾಡೋದು ಉಂಟು. ಆದ್ರೆ ವಾಸ್ತವ ಏನು? ಕೇವಲ ಐಷಾರಾಮಿ ಬದುಕಿನ ಲಾಲಸೆ ಮತ್ತು ಅಧಿಕಾರ ಚಪಲಕ್ಕೆ ಚಾಮರಾಜೇಂದ್ರ ಒಡೆಯರು ಅಧಿಕಾರ ಹಸ್ತಾಂತರದ ಕಠಿಣ ಕರಾರುಗಳಿಗೆ ಒಪ್ಪಿದವರಲ್ಲ. ನೈಜ ಇತಿಹಾಸವನ್ನ ನಾವು ಅದನ್ನ ಅಭ್ಯಾಸ ಮಾಡಿದ್ರೆ, ಬ್ರಿಟಿಷರು ಆಡಳಿತವನ್ನ ಮೈಸೂರು ರಾಜವಂಶಕ್ಕೆ ಒಪ್ಪಿಸಲು ಮುಂದಾಗಿದ್ದು ಔದಾರ್ಯದಿಂದನೋ ಕಾರುಣ್ಯದಿಂದನೋ ಅಥವಾ ಮೈಸೂರಿನ ಪ್ರಜೆಗಳ ಮೇಲಿನ ಪ್ರೀತಿಯಿಂದನೋ ಅಲ್ಲ. ಮೈಸೂರು ತನ್ನ ಹಕ್ಕನ್ನ ಸಮರ್ಥವಾಗಿ ಪ್ರತಿಪಾದಿಸಿದ್ದು ಮತ್ತು ಬ್ರಿಟನ್ ಪಾರ್ಲಿಮೆಂಟ್ ನಲ್ಲಿ ಡಾಕ್ಟರ್ ಕ್ಯಾಂಬೆಲ್ ರಂತಹ ಹಿರಿಯ ಬ್ರಿಟಿಷ್ ಅಧಿಕಾರಿಗಳು ರಾಜ್ಯದ ಪರವಾಗಿ ಒತ್ತಡ ಹೇರಿದ್ದು ನಿಜವಾದ್ರೂ ಹಸ್ತಾಂತರಕ್ಕೆ ಅದು ಮಾತ್ರ ಕಾರಣ ಅಲ್ಲ. ಏನಾಗಿತ್ತಪ್ಪ ಅಂತಂದ್ರೆ 22 ಜೂನ್ 1799 ಪಾರ್ಟಿಷನ್ ಒಡಂಬಡಿಕೆ ಪ್ರಕಾರ ಟಿಪ್ಪುವಿನ ರಾಜ್ಯವನ್ನ ಹಂಚಿಕೊಳ್ಳುವಾಗ ಮೈಸೂರಿನ ಒಡೆತನವನ್ನ ಅದರ ಪಾರಂಪರಿಕ ಹಕ್ಕುದಾರರಾದ ಒಡೆಯರ್ ವಂಶಕ್ಕೆ ಕೊಡ್ತೇವೆ ಅಂತ ಬ್ರಿಟಿಷರು ಮಾತು ಕೊಟ್ಟ ಕಾರಣದಿಂದ ನಿಜಾಮರು ಅದರಲ್ಲಿ ಪಾಲು ಕೇಳಿರ್ಲಿಲ್ಲ. ಮುಂದೆ 1831 ಒಡೆಯರ್ ವಂಶದ ಆಡಳಿತವನ್ನ ಕ್ಷುಲ್ಲಕ ಕಾರಣ ಮುಂದೊಡ್ಡಿ ಕಿತ್ತೊಗೆದು ಬ್ರಿಟಿಷರು ಸ್ವತಃ ಆಡಳಿತ ನಡೆಸತೊಡಗಿದ್ರಿಂದ ನಿಜಾಮರು ಸಹಜವಾಗಿ ಮೈಸೂರು ರಾಜ್ಯದಲ್ಲಿ ತಮಗೂ ಪಾಲು ಬೇಕು ಅಂತ ಹಠ ಮಾಡಕ್ಕೆ ಶುರು ಮಾಡಿದ್ರು. ಆಗ್ಲೇ ಸಾಕಷ್ಟು ಪ್ರಬಲರಾಗಿದ್ದ ನಿಜಾಮರಿಗೆ ಇನ್ನಷ್ಟು ಪಾಲು ಕೊಟ್ಟು ಅವರ ಬಲವನ್ನ ಹೆಚ್ಚಿಸುವುದು ಬ್ರಿಟಿಷರಿಗೆ ಬೇಕಿರ್ಲಿಲ್ಲ. ಜೊತೆಗೆ 1878-79 ಅವಧಿಯಲ್ಲಿ ರಾಜ್ಯವನ್ನ ಕಾಡಿದ್ದ ಭೀಕರ ಕ್ಷಾಮ ಬ್ರಿಟಿಷರ ಆಡಳಿತವನ್ನ ಕಂಗೆಡಿಸಿತ್ತು. ರಾಜ್ಯದ 1/5 ಜಾನುವಾರು ಸತ್ತೋಗಿದ್ರು ಕ್ಷಾಮದಿಂದಾಗಿ. ಇಡೀ ರಾಜ್ಯ ಸ್ಮಶಾನದಂತಾಗಿತ್ತು. ಕೃಷಿ ಮತ್ತು ಉದ್ಯೋಗ ಸಂಪೂರ್ಣ ನೆಲಕಚ್ಚಿತ್ತು. ಆದಾಯ ಕುಸಿದಿತ್ತು. ಖರ್ಚು ಹೆಚ್ಚಿತ್ತು. ಬರ್ಮಾದಿಂದ ಆಹಾರವನ್ನ ತರಿಸಿ ಹಂಚುವ ಅನಿವಾರ್ಯತೆ ಸೃಷ್ಟಿಯಾಗಿತ್ತು. ಆಹಾರ ಧಾನ್ಯ ಸಾಗಣೆಗೆ ಮದ್ರಾಸ್ನಿಂದ ಬೆಂಗಳೂರಿಗೆ ಬಿಟ್ರೆ ರಾಜ್ಯದ ಬೇರೆಡೆಗೆ ರೈಲು ಮಾರ್ಗ ಇರ್ಲಿಲ್ಲ. ಒಂಥರ ಬ್ರಿಟಿಷ್ ಕಮಿಷನರೇ ಕೈ ಚೆಲ್ಬಿಟ್ಟಿದ್ರು. ಆ ತರ ಪರಿಸ್ಥಿತಿ ಆಗ್ಬಿಟ್ಟಿತ್ತು. ಅಸಮರ್ಪಕ ಬರ ಪರಿಹಾರ ಕ್ರಮಗಳಿಂದ
ಕಂಗೆಟ್ಟಂತಹ ರಾಜ್ಯದ ಪ್ರಜೆಗಳು ಬ್ರಿಟಿಷ್ ಆಡಳಿತದ ವಿರುದ್ಧ ಅತೃಪ್ತರಾಗಿದ್ರು. ಇಂತಹ ಒಂದು ಕಷ್ಟ ಕಾಲದಲ್ಲಿ ತಾನು ಮುಂದೆ ನಿಂತ್ಕೊಂಡ್ರೆ ಜನರನ್ನ ಎದುರಿಸಕ್ಕಾಗಲ್ಲ ಅಂತ ತಾನು ಜಾರ್ಕೊಳ್ಬೇಕು ಅಂತ ಅಂದ್ಬಿಟ್ಟು ಪರಮಾಧಿಕಾರ ತಮ್ಮ ಕೈ ತಪ್ಪದಂತೆ ಕಟ್ಟಳೆಗಳ ಕಟ್ಟು ಬಿಗಿದು ಅಧಿಕಾರ ಹಸ್ತಾಂತರವನ್ನ ಮಾಡಿದ್ರು. ಕೆಂಪನಂಜಮ್ಮಣ್ಣಿಯವರು ಅಧಿಕಾರದ ರಂಗವೇದಿಕೆಗೆ ಪ್ರವೇಶಿಸುವುದರ ಸ್ವಲ್ಪ ಹಿಂದೆ ನಡೆದಂತಹ ಸಂಗತಿಗಳಿದು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅಧಿಕಾರ ಸ್ವೀಕರಿಸ್ತಿದ್ರೆ ಒಡೆಯರ್ ವಂಶ ಸಿಂಹಾಸನದ ಮೇಲಿನ ತನ್ನ ಪಾರಂಪರಿಕ ಹಕ್ಕನ್ನ ಕಳೆದುಕೊಳ್ತಿತ್ತು. ಮೈಸೂರಿನ ರಾಜವಂಶ ಮತ್ತು ಹಿತೈಷಿಗಳು ಕಳೆದ 50 ವರ್ಷಗಳಿಂದ ಏನು ಹೋರಾಟ ಮಾಡಿದ್ರು, ಅದು ಲಕ್ಷ್ಮಮ್ಮಣ್ಣಿ ಅಂತ ಆ ಟಿಪ್ಪು ಕಾಲದಲ್ಲಿ ತುಂಬಾ ಹೋರಾಟ ಮಾಡಿದ್ರು. ಆ ಹೋರಾಟ ವ್ಯರ್ಥ ಆಗ್ತಿತ್ತು. ಬ್ರಿಟಿಷ್ ಪ್ರಜೆಗಳಿಗೂ ಭ್ರಮ ನಿರಸನವಾಗ್ತಿತ್ತು. ಆಮೇಲೆ ಇನ್ನೊಂದೇನ್ ಸಮಸ್ಯೆ ಆಗ್ತಿತ್ತು, ರಾಜವಂಶ ಏನಾದ್ರು ಅಧಿಕಾರ ವಹಿಸ್ಕೊಳ್ದೆ ಇದ್ರೆ ಬ್ರಿಟಿಷರು ಯಾರೋ ಅಸಮರ್ಥರೊಬ್ಬರನ್ನ ಹುಡುಕಿ ತನ್ನ ಕೈಗೊಂಬೆಯಾಗಿ ಅಧಿಕಾರದಲ್ಲಿ ಕೂರಿಸ್ಬೋದಿತ್ತು. ಅದು ಬೇಡ ಅಂದ್ರೆ ಮೈಸೂರನ್ನ ಮದ್ರಾಸಕ್ ಸೇರಿಸ್ಬಿಟ್ಟು ಅದರ ಅಸ್ತಿತ್ವವನ್ನೇ ಕಳೆದು ಬಿಡ್ಬೋದಾಗಿತ್ತು, ಏನೋ ಮೈಸೂರು ಅರಸರು ತಕೊಳ್ದೆ ಹೋಗಿದ್ರೆ. ಅದಕ್ಕೋಸ್ಕರ ಮೈಸೂರಿನ ಪ್ರಮುಖರು ಮತ್ತು ಹಿರಿಯರ ಜೊತೆ ಚರ್ಚಿಸಿ ಚಾಮರಾಜೇಂದ್ರ ಒಡೆಯರು ತಮ್ಮ ಒಂದು ಸಮಷ್ಟಿಗಾಗಿ, ರಾಜ್ಯದ ಒಳಿತಿಗಾಗಿ ತಮ್ಮ ವೈಯಕ್ತಿಕ ಹಕ್ಕನ್ನ ಸ್ವಲ್ಪ ಬಿಟ್ಟುಕೊಟ್ಟು, ಸ್ವಂತಿಕೆಯನ್ನ ಬಿಟ್ಟುಕೊಟ್ಟು ತಮಗೆ ಎಷ್ಟು ಸೀಮಿತ ಅಧಿಕಾರ ದೊರೆಯುತ್ತೋ ಅಷ್ಟೇ ಸೀಮಿತ ಅಧಿಕಾರದಲ್ಲಿ ಮೈಸೂರನ್ನ ಒಡೆಯರ ಕೈಯಲ್ಲಿ ಇಟ್ಕೋಬೇಕು ಅಂತ ಅವರು ಅಧಿಕಾರವನ್ನ ವಹಿಸ್ಕೊಂಡ್ರು. ಆಮೇಲೆ ನಿಮ್ಗೆ ಗೊತ್ತಿರುವ ಹಾಗೆ ಭಾರತ ದೇಶ ಸ್ವತಂತ್ರ ಪಡೆಯುವವರೆಗೆ ಒಡೆಯರ್ ರಾಜ್ಯವಂಶದ 4 ಆಡಳಿತಗಾರರು ರಾಜ್ಯದ ಚುಕ್ಕಾಣಿ ಹಿಡಿದ್ರು. ಅದರಲ್ಲಿ 10ನೇ ಚಾಮರಾಜೇಂದ್ರ ಒಡೆಯರು, ವಾಣಿವಿಲಾಸ ಸನ್ನಿಧಾನದ ಕೆಂಪನಂಜಮ್ಮಣ್ಣಿಯವರು, ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತೆ ಜಯಚಾಮರಾಜೇಂದ್ರ ಒಡೆಯರು. ಇದು ಸ್ವತಂತ್ರ ಬರುವ ಸ್ವಲ್ಪ ಮುಂಚೆ ಬ್ರಿಟಿಷ್ ಭಾರತದಲ್ಲಿದ್ದ ಮುಖ್ಯ 4 ರಾಜರು ರಾಣಿಯರು ಅಂತ ಕರಿಬಹುದು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಮೈಸೂರಿನ ಆಡಳಿತವನ್ನ ಕೈಗೆ ತಕೊಂಡಂತಹ ಕೆಂಪನಂಜಮ್ಮಣ್ಣಿಯವರು ಏನೇನ್ ಮಾಡಿದ್ರು, ಅದು ಒಂದ್ ರೀತಿಯಲ್ಲಿ ಯುದ್ಧಗಳ ಕಾಲ ಆಗಿರ್ಲಿಲ್ಲ. ಜನಕಲ್ಯಾಣಕ್ಕೋಸ್ಕರ ಚೇತನಗಳು ತಮ್ಮನ್ನು ತಾವು ಮೀಸಲಿಟ್ಟುಕೊಂಡಂತಹ ಕಾಲ ಆಗಿತ್ತು. ಅಲ್ಲಿ ವಂಚನೆಗೆ ಸಿಕ್ಕಿ ಒಬ್ರನ್ನೊಬ್ರು ಕೊಲ್ಲೋದು, ರಕ್ತ ರಾತ್ರಿಗಳಿರ್ತಾ ಇರ್ಲಿಲ್ಲ, ದಾಯದಿ ಮತ್ಸರದ ಕಂಬನಿಯ ಕೊಯ್ಲಿರ್ಲಿಲ್ಲ, ಬೇರೆ ತರ ಇತ್ತು ಪರಿಸ್ಥಿತಿ. ಅದೇ ಕೆರೆ ಕಾಲುವೆಗಳನ್ನ ಕಟ್ಟಿದ ಕಥೆಗಳಿದ್ವು, ಗಿರಣಿ ಕಾರ್ಖಾನೆಗಳನ್ನ ಹುಟ್ಟು ಹಾಕಿದ ವಿವರಗಳಿದ್ವು, ರೈಲು, ರಸ್ತೆ, ಸೇತುವೆ, ಟೆಲಿಫೋನ್ ಮಾರ್ಗಗಳ ನಿರ್ಮಾಣದ ಕಥನಗಳಿದ್ವು, ಕಾವ್ಯ ರಚನೆಗೆ ಕಾವು ಕೊಟ್ಟ ನಿದರ್ಶನಗಳಿದ್ವು, ಚಿತ್ರ, ನಾಟಕ, ಸಂಗೀತ, ಶಿಲ್ಪಗಳಿಗೆ ಪ್ರೋತ್ಸಾಹ ಕೊಟ್ಟ ಚರಿತ್ರೆಗಳಿದ್ವು. ಆಮೇಲೆ ಪ್ಲೇಗ್ ಮುಂತಾದ ರೋಗಗಳು ಬಂದಾಗ ಇನಾಕ್ಯುಲೇಷನ್ ಹಾಕಿಸ್ಕೊಳಕ್ಕೆ ಜನತೆಯನ್ನ ಉತ್ತೇಜಿಸಿದ ತಾಯಂದಿರಿದ್ರು, ಆಸ್ಪತ್ರೆ ನಿರ್ಮಿಸಿದ ರಾಣಿಯರಿದ್ರು, ಮಾತೆಯರಿದ್ರು, ಬಡ ಬಸುರಿಯರ ಹೆರಿಗೆಗೋಸ್ಕರ ಸೂಲಗಿತ್ತಿಯರ ನೇಮಕಕ್ಕೆ ಹೆಣಗಿದ, ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ, ವಿಧವೆಯರ ಪುನರ್ವಸತಿಗೆ, ಬಾಲ್ಯ ವಿವಾಹ ರದ್ದತಿಗೆ ಯತ್ನಿಸಿದ ವನಿತೆಯರಿದ್ರು, ಮೂಢನಂಬಿಕೆಗಳನ್ನ ಹತ್ತಿಕ್ಕಿದ, ಸಾಮಾಜಿಕ ತಾರತಮ್ಯಗಳನ್ನ ತೊಡೆಯಲು ನಡೆಸಿದ ಸಂಘರ್ಷಗಳ ಉದಾಹರಣೆಗಳಿದ್ವು. ಇಷ್ಟು ಒಳ್ಳೆಯ ರೀತಿಯಲ್ಲಿ ಮೈಸೂರನ್ನ ಕಟ್ಟಿದಾಗ ಸ್ವತಃ ಬ್ರಿಟಿಷರೇ ಆಶ್ಚರ್ಯ ಪಟ್ಬಿಟ್ರು, ಅಯ್ಯೋ ನಮಗಿಂತ ಚೆನ್ನಾಗ್ ಮಾಡ್ತಿದಾರಲ್ಲಪ್ಪ ಇವ್ರು ಅಂತ. ಇದೆಲ್ಲದಕ್ಕೂ ತಾಯಿ ಬೇರಾಗಿ ನಿಂತವರು ಅಂದ್ರೆ ಕೆಂಪನಂಜಮ್ಮಣ್ಣಿ. ಯಾಕೆ ಅಂತಂದ್ರೆ ಅವರ ಗಂಡ 10ನೇ ಚಾಮರಾಜ ಒಡೆಯರು ಬದುಕಿದ್ದು ತುಂಬಾ ಕಡಿಮೆ ಕಾಲ, ಆದ್ರೆ ಅಪಾರ ಕನಸುಗಳಿದ್ದ ಮನುಷ್ಯ. ನರ್ಮದಾ ನದಿ ಸೇತುವೆ ನೋಡಿದ್ರೆ ನಂಜ ನಾವು ಇಂಥದೇ ಸೇತುವೆ ಕಟ್ಟಿಸ್ಬೇಕು ಅಂತಾರೆ. ಯಾವ್ದಾದ್ರು ಒಂದು ದೊಡ್ಡ ಕಾರ್ಖಾನೆ ನೋಡಿದ್ರೆ ನಂಜ ಅಂದ್ರೆ ಅವ್ರ ಹೆಂಡತಿನ ನಂಜ ಅಂತ ಕರಿತಿದ್ರು, ನಾವು ಇಂಥದೊಂದ್ ಮಾಡ್ಬೇಕಲ್ಲ ನಮ್ಮ ಮೈಸೂರು ರಾಜ್ಯದಲ್ಲಿ ಅಂತ ಹೇಳ್ತಾರೆ. ಇಂತಹ ಕನಸುಗಾರನ ಪತ್ನಿಯಾಗಿ ಅವರು ಎಷ್ಟು ಡಿಫ್ತೀರಿಯಾದಿಂದ, ಗಂಟಲು ನಾಳದ ರೋಗದಿಂದ ಬಳಲ್ತಾ ಇದ್ರು ಸಾಯೋಕ್ಕೆ ಸ್ವಲ್ಪ ಮುಂಚೆ ನಂಜಮ್ಮಣ್ಣಿನ ಕೂರಿಸ್ಕೊಂಡ್ಬಿಟ್ಟು, ನೋಡು ಹೀಗ್ ಮಾಡ್ಬೇಕು, ನೀನು ಈ ತರ ಮಾಡ್ಬೇಕು, ಮೈಸೂರಿನ ಉದ್ಧಾರಕ್ಕೋಸ್ಕರ ಕೆಲಸಗಳನ್ನ ಮಾಡ್ಬೇಕು, ನಮ್ಮ ಮಕ್ಕಳಿಗೆ ನೀನು ಉತ್ತರ ಭಾರತದಿಂದ ಮದುವೆ ಸಂಬಂಧಗಳನ್ನ ತರ್ಬೇಕು, ಅವಾಗ ನಮ್ಮ ಮೈಸೂರಿನ ವ್ಯಾಪ್ತಿ ಕೀರ್ತಿ ಹೆಚ್ಚಾಗುತ್ತೆ. ಹೀಗೆ ತನ್ನ ಎಲ್ಲ ಕನಸುಗಳನ್ನ ಬಿತ್ತಿ
ಮುಟ್ಟಿ ಈ ಲೋಕಕ್ಕೆ ವಿದಾಯ ಹೇಳಿದವರು 10ನೆಯ ಚಾಮರಾಜ ಒಡೆಯರು. ಆ ಕನಸುಗಳನ್ನೆಲ್ಲ ತನ್ನ ಮಡಿಲಲ್ಲಿ ಕಟ್ಟಿಕೊಂಡು 5 ಮಕ್ಕಳ ಜೊತೆ ಇಡೀ ಮೈಸೂರು ಸಂಸ್ಥಾನವನ್ನ ಸಾಕುವ ನಿರ್ಧಾರವನ್ನ ತಕೊಂಡವರು ಕೆಂಪನಂಜಮ್ಮಣ್ಣಿಯವರು. ಇದು ಅವರು ರಾಜ್ಯಾಧಿಕಾರಕ್ಕೆ ಬರುವ ಒಂದು ಪುಟ್ಟ ಹಿನ್ನೆಲೆ, ತುಂಬಾ ಸಂಕ್ಷಿಪ್ತವಾಗಿ ನಾನು ಹೇಳಿದ್ದೀನಿ. ಈಗ ಬಂಧುಗಳೇ, ಏನಾಯ್ತು? ಕಲ್ಕತ್ತಾಗ ಹೋಗಿದ್ರು, ಗಂಡ ಹೆಂಡತಿ 5 ಮಕ್ಕಳು. ಅಲ್ಲಿ ಸರಳಾದೇವಿ, ರವೀಂದ್ರನಾಥ್ ಟ್ಯಾಗೋರ್ ನೆಂಟ್ರು ಸರಳಾದೇವಿ. ಬೆಂಗಳೂರಲ್ಲಿ ರಾಣಿ ಸರಳಾದೇವಿ ಅಂತ ಒಂದು ಶಾಲೆ ಕೂಡ ಇದೆ. ಅದು ಮೈಸೂರು ಅರಸರ ಒಂದು ಅಭ್ಯಾಸ. ತಮಗೆ ತುಂಬಾ ಇಷ್ಟವಿರುವವರ ಹೆಸರನ್ನ ಅವರು ಸಂಸ್ಥೆಗಳಿಗೆ ಇಡುವಂಥದ್ದು. ಹಾಗೆ ಸರಳಾದೇವಿ ಶಾಲೆ ಇದೆ. ಸರಳಾದೇವಿ ಆಹ್ವಾನದ ಮೇರೆಗೆ ಇವರು ಕಲ್ಕತ್ತಾಗೆ ಹೋಗಿದ್ದಿದ್ದು. ಯಾರು? ಕೆಂಪನಂಜಮ್ಮಣ್ಣಿ ಮತ್ತು ರಾಜರು ಅವರ ಮಕ್ಕಳು. ಅಲ್ಲಿ ಗಂಡ ತೀರ್ಕೊಂಡ್ಮೇಲೆ ತುಂಬಾ ದಿನ ಕೆಂಪನಂಜಮ್ಮಣ್ಣಿಗೆ ಜೀವನನೇ ಬೇಡ ಅಂತ ತುಂಬಾ ಅನ್ಸಿರುತ್ತೆ. ಸತ್ ಹೋಗ್ಬೇಕು ಅಂತೆಲ್ಲ ಅನ್ಸಿರುತ್ತೆ. ಏನೋ ಕಷ್ಟ ಪಟ್ಕೊಂಡು ಅವರು ಜೀವನವನ್ನ ಮುನ್ನೂಕ್ತಾ ಇರ್ತಾರೆ. ಅಂತ ಸಂದರ್ಭದಲ್ಲಿ ಅವರಿಗೆ ಮಾರ್ಗದರ್ಶನ ಮಾಡಿದ ಕೆಲವರಿದ್ದಾರೆ. ಅದರಲ್ಲಿ ಲೇಡಿ ಮೆಗ್ಗಾನ್ ಅಂತ, ಆಕೆ ಒಬ್ಬ ವೈದ್ಯೆ. ಶಿವಮೊಗ್ಗದಲ್ಲಿ ಕೆಲಸ ಮಾಡಕ್ಕೆ ಬಂದಿದ್ರು ಅವರು ನಮ್ಮ ಈ ಮಹಾರಾಣಿಗೆ ಸ್ನೇಹಿತೆಯರಾಗಿದ್ರು. ಆಮೇಲೆ ವೆಂಕಟಕೃಷ್ಣಯ್ಯ ಅಂತ ಹೇಳಿ ಒಬ್ರು ಸಾಮಾಜಿಕ ಕಾರ್ಯಕರ್ತರಿದ್ರು. ಆಮೇಲೆ ಶೇಷಾದ್ರಿ ಅಯ್ಯರ್ ಹೆಸರು ತಾವು ಕೇಳಿರ್ತೀರಾ, ದಿವಾನ್ ಶೇಷಾದ್ರಿ ಅಯ್ಯರ್ ಅಂತ. ಅವರು ಅಷ್ಟೇ ಅಲ್ಲ, ಹೊನ್ನವ್ವೆ ಅಂತ ನಮ್ಮ ಕೆಂಪನಂಜಮ್ಮಣ್ಣಿ ರಾಣಿಗೆ ಒಬ್ರು ಅದು ಸೇವಕಿ ಇದ್ರು. ಅವರೂ ಕೂಡ ಇವರೆಲ್ಲ ಹೇಳಿ ಕೆಂಪನಂಜಮ್ಮಣ್ಣಿಗೆ ರೀಜೆಂಟ್ ಪಟ್ಟ ನೀವು ಒಪ್ಕೊಳ್ದೆ ಹೋದ್ರೆ ಮೈಸೂರಿಗೆ ತೊಂದ್ರೆ ಆಗತ್ತೆ, ಮೈಸೂರಿನ ಪ್ರಜೆಗಳಿಗೆ ತೊಂದ್ರೆ ಆಗತ್ತೆ ಅಂತ ಅವ್ರನ್ನ ಒಪ್ಪಿಸ್ಬಿಟ್ಟು ರೀಜೆಂಟ್ ಅಂದ್ರೆ ರಾಜಪ್ರತಿನಿಧಿ, ಬೇರೆಯವರ ಪರವಾಗಿ ರಾಜ್ಯ ಆಳುವವರನ್ನ ರೀಜೆಂಟ್ ಅಂತ ಕರೀತಾರೆ. ಹಾಗೆ ಅವರನ್ನ ಒಪ್ಪಿಸುವ ಒಂದು ಕ್ರಿಯೆ ಇದೆಯಲ್ಲ, ಅದು ಬಹಳ ಕಷ್ಟದ್ದಾಯ್ತು. ನೀವು ಹತ್ಕೊಂಡ್ ಕುತ್ಕೋಬಾರ್ದು, ಸಾಯೋ ಮಾತಾಡ್ಬಾರ್ದು, ಸದಾಕಾಲ ಖಿನ್ನರಾಗಿರ್ಬಾರ್ದು ಅಂತ ಅವರಿಗೆ ಸಮಾಧಾನ ಹೇಳಿ ಅವರನ್ನ ವಾಪಸ್ ಬದುಕಿಗೆ ತಂದವರದು ಒಂದು ದೊಡ್ಡ ಕಥೆನೇ ಇದೆ. ಅದ್ರಲ್ಲಿ ನಾನ್ ನಿಮ್ಗೆ ವೆಂಕಟಕೃಷ್ಣಯ್ಯ ಅಂತ ಹೇಳಿದ್ನಲ್ಲ, ಅವರ ಮಾತುಗಳನ್ನ ಸ್ವಲ್ಪ ನಿಮಗೆ ಪರಿಚಯ ಮಾಡಕ್ಕೆ ಇಷ್ಟಪಡ್ತೀನಿ. ಹೇಗ ಅವರು ಮಾತಾಡ್ತಾ ಇದ್ರು ನಮ್ಮ ರಾಣಿ ಜೊತೆ ಅಂತ ನೋಡಿ. ತಾಯಿ, ಕಳೆದ ಕೆಲವು ದಿನಗಳಿಂದ ನೀವು ಜೀವನವೇ ಬೇಡವೆಂದು ನಿರಾಸಕ್ತ ಮನಸ್ಥಿತಿಯಲ್ಲಿರುವುದನ್ನು ನಾನೂ ಕೇಳಿಬಲ್ಲೆ. ಈ ಪರಿಸ್ಥಿತಿಯಲ್ಲಿ ಈ ವೈರಾಗ್ಯ ಸಹಜ ಕೂಡ. ಅಂದ್ರೆ ಗಂಡ ಸತ್ತಿರೋ, ಪ್ರೀತಿಯ ಪತಿ ಸತ್ತಿರುವಂತಹ ಒಂದು ಸಂದರ್ಭ, ಬದುಕೇ ಬರಿದಾದಂತೆ ಕಾಣಿಸುವ ಕಠಿಣ ಪರಿಸ್ಥಿತಿಯಲ್ಲಿರುವ ನಿಮ್ಮ ನೋವಿನ ಅಗಾಧತೆಯನ್ನು ನಾನು ಅರ್ಥ ಮಾಡಿಕೊಳ್ಳಬಲ್ಲೆ. ನಿಮ್ಮನ್ನು ಸಂತೈಸಿ, ನಿಮ್ಮ ಖಿನ್ನತೆಯನ್ನು ತಗ್ಗಿಸಿ, ನಿಮ್ಮನ್ನು ವಿಷಾದ ವರ್ತುಲದಿಂದ ಹೊರತರಲು ನಿಮ್ಮ ಆಪ್ತ ಗೆಳತಿ ಲೇಡಿ ಮೆಗ್ಗಾನ್, ನಾವಾಗ್ಲೇ ಹೇಳಿದ್ನಲ್ಲಿ ಲೇಡಿ ಮೆಗ್ಗಾನ್ ಒಬ್ಬ ವೈದ್ಯೆ, ನಿಮ್ಮೊಡನೆ ಮಾತಾಡಿದ್ದು ನನಗೆ ತಿಳಿದಿದೆ. ನೀವು ನಿಮ್ಮನ್ನು ಹತಭಾಗ್ಯ ಎಂದು ಮತ್ತೆ ಮತ್ತೆ ಹಳೆದುಕೊಳ್ಳುತ್ತಿದ್ದೀರಿ. ಸ್ವಲ್ಪ ಮಟ್ಟಿಗೆ ಅದು ವಾಸ್ತವ, ನಿಜ. ಆದರೂ ನಿಮ್ಮ ಮಕ್ಕಳಿಗಾಗಿ ಮತ್ತು ಸಂಸ್ಥಾನಕ್ಕಾಗಿ ನೀವು ನಿಮ್ಮ ದಯನೀಯ ಸಂಕಟವನ್ನು ಬದಿಗಿಟ್ಟು ಸಹಜ ಬದುಕಿಗೆ ಹಿಂತಿರುಗಬೇಡವೇ? ವಿಧವೆ ಹೆಣ್ಣು ಲೌಕಿಕ ಬದುಕಿಗೆ ವಿದಾಯ ಹೇಳಬೇಕೆಂದು ಯಾವ ಶಾಸ್ತ್ರದಲ್ಲಿ ಹೇಳಿದೆ? ನಿಮಗೆ ರಾಮಾಯಣದ ಉದಾಹರಣೆಯನ್ನೇ ಕೊಡುವುದಾದರೆ, ದಶರಥನ 3 ಪತ್ನಿಯರಲ್ಲಿ ಆತನ ನಿಧನಾನಂತರ ಯಾರೊಬ್ಬರೂ ಲೌಕಿಕ ಬದುಕಿಗೆ ವಿದಾಯ ಹೇಳಲಿಲ್ಲ. ಹಸ್ತಿನಾವತಿಯ ಸಿಂಹಾಸನದ ರಕ್ಷಣೆಗೆ ತನ್ನನ್ನು ಮುಡಿಪಾಗಿಟ್ಟರೆ ಹೊರತು ಅವರು ಲೌಕಿಕ ಬದುಕನ್ನು ತೊರೆಯಲಿಲ್ಲ. ಇವರು ಎಲ್ಲ ಕುಂತಿ ಮುಂತಾದ ಅನೇಕ ಮಹಿಳೆಯರ, ಪೌರಾಣಿಕ ಐತಿಹಾಸಿಕ ಮಹಿಳೆಯರ ಉದಾಹರಣೆಗಳನ್ನ ಕೊಟ್ಟು ಕೆಂಪನಂಜಮ್ಮಣ್ಣಿಯನ್ನ ಆ ದುಃಖದ, ದೈನ್ಯದ, ಅಳುವಿನ ಸ್ಥಿತಿಯಿಂದ ಹೊರಗೆ ತಕೊಂಡ್ ಬರ್ತಾರೆ. ಆಮೇಲೆ ಅವರೊಂದು ಮಾತು ಸ್ವಲ್ಪ ಚುಚ್ಚಲಿ ಅಂತಾನೆ, ಕೆಂಪನಂಜಮ್ಮಣ್ಣಿಗೆ ಚುಚ್ಚಲಿ ಅಂತಾನೆ ಒಂದು ಮಾತನ್ನ ಹೇಳ್ತಾರೆ. ನೀವು ಸ್ವಾರ್ಥಿಯಾಗಿದ್ದೀರಿ,
ನಿಮ್ಮ ಮನಸ್ಸು ಕೊಟ್ಟು ಧರ್ಮಶಾಸ್ತ್ರದ ಮುಸುಕು ಹೊದ್ದು ಪಲಾಯನಕ್ಕೆ ಸಜ್ಜುಗೊಂಡಿದೆ. ಅಂದ್ರೆ ವಿಧವೆ ಅಂದ್ರೆ ಅಮಂಗಳ, ವಿಧವೆ ಅನ್ನೋಳವಳು ಏನೋದು ಮುಖ್ಯವಾದ ಪವಿತ್ರವಾದಂತಹ ಅಥವಾ ಸಾರ್ವಜನಿಕ ಕೆಲಸಗಳನ್ನ ಮಾಡಬಾರ್ದು, ಇಂತ ಒಂದು ಮೂಢನಂಬಿಕೆಗೆ ಸಿಕ್ಕಾಕೊಂಡಿದ್ದೀರಿ ಅಂತ ಬೈತಾರವ್ರು. ಅವು ಬದುಕನ್ನು ನಿರಾಕರಿಸಲು ನಿಮಗೆ ಪ್ರಚೋದಿಸುತ್ತಿವೆ. ನಿಮಗೆ ಸಂಸ್ಥಾನದ ರಕ್ಷಣೆ ಮತ್ತು ಪ್ರಜೆಗಳ ಕ್ಷೇಮ ಚಿಂತನೆಗಿಂತ ಅಂಧ ಕಂದಾಚಾರಗಳ ಅವಲಂಬನೆಯೇ ಹೆಚ್ಚು ಹಿತಕರವೆನಿಸುತ್ತಿದೆ. ಈ ತರ ಸ್ವಲ್ಪ ಸ್ವಲ್ಪ ಚುಚ್ಚಿ ಅವರನ್ನ ಕ್ಲೈಬ್ಯ ಏನಿತ್ತು, ಬೇಸರ ಏನಿತ್ತು, ಅದ್ರಿಂದ ಹೊರಗ್ ತರಕ್ಕೆ ವೆಂಕಟಕೃಷ್ಣಯ್ಯ, ಲೇಡಿ ಮೆಗ್ಗಾನು ಇವರೆಲ್ಲ ತುಂಬಾ ಸಹಾಯ ಮಾಡಿದ್ರು. ಆಮೇಲೆ ಒಂದ್ ದಿವಸ ಹೊನ್ನವೆ ಅಂದ್ರೆ ಇವರ ಸೇವೆ ದಾಸಿ ಅಂತ ಕರಿಬೋದು, ಅದನ್ನ ಸ್ನೇಹಿತೆ ತರನೇ ನೋಡ್ತಿದ್ರು. ಅವರು ಇವರ ಮಗಳು ಜಯಲಕ್ಷ್ಮಮ್ಮಣ್ಣಿ ಅಂತ, ಅವಳು ಮುಸ್ಕಿನೊಳಗೆ ಮುಸ್ಕಾಕೊಂಡು ಅಳ್ತಾ ಇರೋದನ್ನ ನೋಡಿದ್ರು. ಇವ್ರು ಹೊನ್ನವಿ ಯಾರಪ್ಪ ಅಳ್ತಾ ಇರೋದನ್ನ ನೋಡಿದ್ರೆ ಇದು ಹುಡ್ಗಿ. ಅವಳ ಕಳ್ತು ಕೇಳಿದ್ರು, ಯಾಕಮ್ಮ, ಯಾಕೆ ನೀನ್ ಅಳ್ತಾ ಇದ್ಯಾ? ಚಿಕ್ಕ ಸನ್ನಿಧಾನ, ಪುಟ್ಟ ಸನ್ನಿಧಾನ ಅಂತ ಕರೀತಾರೆ ಹೆಣ್ಮಕ್ಳನ್ನ ಅಲ್ಲಿ. ಏನಕ್ಕೆ ಅಳ್ತಾ ಇದೀಯಾ ಅಂತ ಕೇಳಿದ್ರು. ಆಗ ಮಗು ಹೇಳತ್ತೆ, ಅಮ್ಮ ಅವ್ವ ನಮ್ಗೆ ಅಪ್ಪ ಅಂತೂ ಕಾಣಿಸ್ತಾ ಇಲ್ಲ, ಹೊಟ್ಟೋಗಿದ್ದಾರೆ, ಅಪ್ಪ ಇಲ್ಲ ನಮ್ಗೆ. ಅಮ್ಮ ಕೂಡ ನಮ್ಮನ್ನ ಮಾತಾಡ್ಸಿ ಎಷ್ಟು ದಿವ್ಸ ಆಯ್ತು, ಖುಷಿಯಾಗಿ ಅವರು ಎಷ್ಟ್ ದಿವ್ಸ ನಮ್ಮ ಹತ್ರ ಮಾತಾಡಿ ನಗ್ತಾ ನಗ್ತಾ ಇದ್ ಎಷ್ಟ್ ದಿವ್ಸ ಆಯ್ತು. ಅವ್ರು ನೋಡಿದ್ರೆ ಅಧಿಕಾರ ಬೇಡ ಅಂತ ಹೇಳ್ತಾರೆ, ಆದ್ರೆ ನಾಳೆ ನನ್ನ ತಮ್ಮ ಕೃಷ್ಣರಾಜ ಒಡೆಯ ಅನಾಥನಾಗ್ತಾನಲ್ಲ, ನಮ್ಮಮ್ಮ ಯಾಕೆ ಹಿಂಗ್ ಅಧಿಕಾರ ಬೇಡ ಅಂತಾರೆ ಅಂತ ಬಿಕ್ಕುಳ್ಸ್ಕೊಂಡ್ ಅಳುತ್ತ ಹುಡ್ಗಿ, ಸಣ್ಣ ಹುಡ್ಗಿ. ಅದನ್ನ ನೋಡಿ ತುಂಬಾ ಬೇಜಾರಾಗ್ಬಿಟ್ಟು ಹೊನ್ನವೇ ಕೂಡ, ಅಮ್ಮ ನೀವು ದಯವಿಟ್ಟು ಈ ತರ ನಿರ್ಧಾರ ತಕೋಬೇಡಿ, ಹತ್ಕೊಂಡ್ ಕೂತ್ಕೋಬೇಡಿ ಅಂತ ಅವ್ರಿಗೆ ಬುದ್ಧಿ ಹೇಳ್ಬಿಟ್ಟು ವಾಪಸ್ಸು ರೀಜೆಂಟ್ ಆಗ್ಲಿಕ್ಕೆ ಒಪ್ಪುವಂತೆ ಮಾಡ್ತಾರೆ. ಇದು ಅಪಾರ ದುಃಖ ಭಾರದಿಂದ ನರಳುತ್ತಿದ್ದ ನಮ್ಮ ಕೆಂಪನಂಜಮ್ಮಣ್ಣಿ ಮತ್ತೆ ತಾನು ಇಲ್ಲ, ನಾನು ನಿರ್ಧಾರ ಮಾಡ್ತಾರೆ, ನಾನು ಈ ರೀತಿ ಮಾಡ್ಬಾರ್ದು, ನನ್ನ ಅಮ್ಮ ಅವಳ ಕನಸಾಗಿತ್ತು ನಾನು ರಾಣಿ ಆಗ್ಬೇಕು, ರಾಜ ಮನೆತನದ ಸೊಸೆ ಆಗ್ಬೇಕು ಅಂತ. ನನ್ನ ಗಂಡ ಸಾಯೋಕ್ಕೆ ಮುಂಚೆ, ನನ್ಗೇನೋ ಸಾಯ್ತಾರೆ ಅಂತ ಗೊತ್ತಿರ್ಲಿಲ್ಲ, ಆದ್ರೆ ಸಾಯೋಕ್ ಮುಂಚೆ ಹೀಗ್ ಮಾಡ್ಬೇಕು, ಹಾಗ್ ಮಾಡ್ಬೇಕು, ಇದನ್ ಕಟ್ಟಿಸ್ಬೇಕು, ಅದನ್ ಮಾಡ್ಬೇಕು ಅಂತ ತಮ್ಮ ಮುಂದಿನ ಜೀವನವನ್ನ ಕುರಿತು ಹೇಳಿದ್ದು. ಮತ್ತೆ ಎಲ್ಲರೂ ಕೂಡ ರೀಜೆಂಟ್ ಆಗ್ಬೇಕು ಅಂತ ನನಗೆ ಒಂದು ಒತ್ತಾಸೆಯನ್ನ ಕೊಡ್ತಿರೋದು ಬಹುಶಃ ಇದು ಒಳ್ಳೇದಕ್ಕೆ ಆಗ್ತದೆ ಅಂತ ನಂಬಿ ಅವರು ರಾಜ್ಯಾಡಳಿತದ ಚುಕ್ಕಾಣಿಯನ್ನ ಹಿಡಿದ್ರು. ಹೀಗೆ ಮನಸ್ಸಿಲ್ಲದ ಮನಸ್ಸಿನಿಂದ ಅವರು ಬಂದಿದ್ದು. ಆದ್ರೆ ಅವ್ರಿಗೆ ಎಷ್ಟು ಬುದ್ಧಿ ಇತ್ತು ಅನ್ನಕ್ಕೆ ನಿಮ್ಗೆ ಉದಾಹರಣೆಗಳನ್ನ ಕೊಡ್ತೀನಿ ಬಂಧುಗಳೇ. ಇಂಗ್ಲಿಷ್ ಅಲ್ಲಿ ಒಂದು ಮಾತಿದೆ, ಯು ಆರ್ ವೆರಿ ಸ್ಮಾರ್ಟ್ ಇಫ್ ಯು ಕ್ಯಾನ್ ಹೈಯರ್ ಪೀಪಲ್ ಟು ಇಫ್ ಯು ಕ್ಯಾನ್ ಹೈಯರ್ ಸ್ಮಾರ್ಟರ್ ಪೀಪಲ್ ಟು ವರ್ಕ್ ಫಾರ್ ಯು ಅಂತ. ಅಂದ್ರೆ ಒಬ್ಬ ಬುದ್ಧಿವಂತ ಯಾವಾಗ ತುಂಬಾ ಬುದ್ಧಿವಂತ ಅಂತ ಅನ್ನಿಸ್ಕೋತಾನೆ ಅಂತಂದ್ರೆ ತನಗಿಂತ ಬುದ್ಧಿವಂತರನ್ನ ತಾನು ಕೆಲಸಕ್ಕೆ ತಕೊಂಡಾಗ, ಸಂಬಳ ಕೊಟ್ಟು ಕೆಲಸಕ್ಕೆ ತಕೊಂಡಾಗ ಅಂತ ಕೆಲ್ಸವನ್ನ ಇವ್ರು ಮಾಡಿ ಕೆಂಪನಂಜಮ್ಮಣ್ಣ. ಹೇಗೆ ನೋಡಿ, ಅವ್ರಿಗೆ ಸಂಗೀತದ ಅವ್ರು ಸ್ವತಃ ವೀಣಾವಾದಕಿ ಆಗಿದ್ರು, ಅದು ಬಹಳ ಒಳ್ಳೆ ವಿಚಾರ. ಸ್ವತಃ ವೀಣೆ ನುಡಿಸ್ತಾ ಇದ್ರು ಅವರು. ಅವ್ರು ಸಂಗೀತದ ಬಗ್ಗೆ ಅವರು ಮಾತಾಡ್ಬೇಕು ಅಂದ್ರೆ ವಾಸುದೇವಾಚಾರ್ಯ, ಮೈಸೂರು ವಾಸುದೇವಾಚಾರ್ಯರು ಅಂತಾರಲ್ಲ ಅವರು, ಆಮೇಲೆ ವೀಣೆ ಸೂರ್ಸಣ್ಣ. ಹತ್ತೊಂಬತ್ತನೇ ಬಂಧುಗಳೇ ಮೈಸೂರಿನ ಕಲೆ ತುಂಬಾ ಬೆಳೀತು, ಅದು ನಾಟ್ಯ ಇರ್ಬೋದು, ಸಂಗೀತ ಇರ್ಬೋದು, ತುಂಬಾ ಬೆಳೀತು. ಹಾಗೆ ಇವ್ರು ಅದಕ್ಕೆ ಬೇಕಾದ್ರೆ ವೀಣೆ ಶಿಕ್ಷಣ ಮತ್ತೆ ಇವ್ರು ಯಾರು ವಾಸುದೇವಾಚಾರ್ಯ ಹತ್ರ ಮಾತಾಡೋರು. ಇನ್ನು ಶಿವನ ಸಮುದ್ರದ ವಿದ್ಯುತ್ ಅದರ ಕೆಲಸಗಳ ಬಗ್ಗೆ ಮಾತಾಡ್ಬೇಕಾದ್ರೆ ಅವರು ಯಾರ ಹತ್ರ ಮಾತಾಡೋರು, ಲಾಬಿನೀರ್, ಫೋರ್ಬ್ಸ್, ಹಂಟರ್ ಮುಂತಾದ ಇಂಜಿನಿಯರ್ಗಳು, ಅಂದ್ರೆ ಏನ್ ಹೇಳ್ತಾರೆ ವಿದ್ಯುತ್ ಇಂಜಿನಿಯರ್, ಎಲೆಕ್ಟ್ರಿಕಲ್ ಇಂಜಿನಿಯರ್ ಅಂತಾರಲ್ವಾ, ಅವ್ರ ಹತ್ರ ಮಾತಾಡ್ತಿದ್ರು. ಆಮೇಲೆ ಆರೋಗ್ಯ, ನೈರ್ಮಲ್ಯ ಮತ್ತು ಆಸ್ಪತ್ರೆಗಳ ಕುರಿತು ಮಾತಾಡ್ಬೇಕು ಅಂತಂದ್ರೆ ಡಾಕ್ಟರ್ ಮೆಗಾನ್, ಡಾಕ್ಟರ್ ಬೆನ್ಸನ್, ಡಾಕ್ಟರ್ ಪಲ್ಟು ಮುಂತಾದ ವೈದ್ಯರೊಡನೆ ಅವರು ಮಾತಾಡ್ತಿದ್ರು. ಇನ್ನು ಮಾರಿಕಣಿವೆ ವಿಷಯದಲ್ಲಿ ಮಾತಾಡ್ಬೇಕು ಅಂತಂದ್ರೆ ಅದು ದೊಡ್ಡ ದೊಡ್ಡ ಅಣೆಕಟ್ಟುಗಳಲ್ವಾ, ಅದಕ್ಕೆ ತಂತ್ರಜ್ಞರು ಅಂತಂದ್ರೆ CT ದಲಾಲು, ಮೆಕ್ಕಚಿನ್ ಇಂಥವ್ರ ಜೊತೆ ಮಾತಾಡ್ತಾ ಇದ್ರು. ಅಂದ್ರೆ ಅವರು ಯಾವಾಗ ಯಾರ ಹತ್ರ ಮಾತಾಡ್ಬೇಕು, ಯಾವಾಗ ಯಾರ ಹತ್ರ ಕೆಲ್ಸ ತಕೋಬೇಕು, ಇದು ಚೆನ್ನಾಗ್ ಗೊತ್ತಿದ್ದಂತಹ ಒಬ್ಬ ರಾಣಿ. ಅಂದ್ರೆ
ಆ ಈ ರಾಣಿಗೆ ಏನು ಒಂದು ಮುಖ್ಯ ವಿಚಾರ ಅಂತಂದ್ರೆ, ಅವರು ತಮಗೆ ಕೆಲ್ಸ ಆಗ್ಬೇಕಾದಾಗ ತಮಗಿಂತ ಬುದ್ಧಿವಂತರಿದ್ರು ಸರಿ ಅವರನ್ನ ತಕ್ಕೊಂಡು ಕೆಲ್ಸಕ್ಕೆ ತಮ್ಮ ಕೆಲ್ಸಕ್ಕೆ ಅವ್ರನ್ನ ಬಳಸ್ಕೊಳ್ಳುವಂಥದ್ದು. ಹೀಗೆ ಬಹಳ ಚಾಣಾಕ್ಷತೆಯಿಂದ ಅವರು ಬರೀ ಇಷ್ಟು ವರ್ಷ ಕೇವಲ ಗೃಹಿಣಿಯಾಗಿದ್ರು ಕೂಡ ಯಾವಾಗ ಅವರು ವಾಪಸ್ ಬಂದ್ರು ಆಳಕ್ಕೆ ತುಂಬಾ ಬುದ್ಧಿವಂತಿಕೆಯಿಂದ ಕೆಲಸಗಳನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅದು ವಾಣಿ ವಿಲಾಸ ಸನ್ನಿಧಾನ ಕೆಂಪನಂಜಮ್ಮಣ್ಣಿಯವರ ಒಂದು ಶಕ್ತಿ. ಯಾರತ್ರ ಬೇಕಾದ್ರೂ ಮಾತಾಡ್ಸಿ ಮನ ಒಲಿಸಿ ಅವರ ಕಟು ನಿರ್ಧಾರಗಳನ್ನ ದೂರ ಮಾಡುವಷ್ಟು ಆಕೆ ಶಕ್ತಿಯನ್ನ ಹೊಂದಿದ್ರು. ಆಮೇಲೆ ನಿಮ್ಗೆ ಇನ್ನು ಕೆಲವು ಅವರ ವ್ಯಕ್ತಿತ್ವವನ್ನ ಪರಿಚಯ ಮಾಡುವ ಕೆಲವು ವಿಷಯಗಳನ್ನ ಹೇಳ್ತೇನೆ. ಹೇಮವ್ವ ಇದ್ಲಲ್ಲ, ಅವಳು ಇವರ ಸೇವಕಿಯಾಗ ಅವಳನ್ನ ಯಾವತ್ತೂ ಕೂಡ ಅವರು ಆಳು ಮಗಳು ಅಂತ ಕರೀತಾ ಇರ್ಲಿಲ್ಲ. ಅವಳು ಮುಂದೆ ಒಂದ್ಸಲ ಮುಂದಿನ ಕಥೆಗಳಲ್ಲಿ ಏನಾಗುತ್ತೆ ಅಂತಂದ್ರೆ, ಅರಮನೆಗೆ ಬೆಂಕಿ ಬೀಳತ್ತೆ. ಬೆಂಕಿ ಬಿದ್ದಾಗ ಇವ್ರನ್ನೆಲ್ಲ ಕಾಪಾಡಕ್ಕೆ ಪ್ರಯತ್ನ ಮಾಡಿದ ಹೊನ್ನವ್ವೆ ಸತ್ತೋಗ್ತಾಳೆ. ಅವರು ಹಸು ಮಕ್ಕಳ ತರ ಕಣ್ಣೀರಿಡ್ತಾರೆ. ಅಂದ್ರೆ ಎಲ್ಲರನ್ನೂ ಸಮವಾಗಿ ನೋಡುವ ಸಮದೃಷ್ಟಿ ಇದ್ದಂತಹ ರಾಣಿ. ನಾನ್ ನಿಮ್ಗೆ ಕೆಲವು ಅವರ ವ್ಯಕ್ತಿತ್ವದ ಗುಣಲಕ್ಷಣಗಳನ್ನ ಹೇಳ್ತಾ ಬರ್ತೀನಿ. ಮೊದಲನೇದು, ಆಕೆ ಒಬ್ಬ ಕನಸುಗಾರನ ಹೆಂಡತಿ. ಅಂದ್ರೆ 10ನೇ ಚಾಮರಾಜ ಒಡೆಯರ ಹೆಂಡತಿ. ಇಡೀ ಮೈಸೂರನ್ನ ಮಾದರಿ ರಾಜ್ಯ ಮಾಡ್ಬೇಕು ಅಂತ ಹೊರಟವರು 10ನೇ ಚಾಮರಾಜ ಒಡೆಯರು. ಅಂತವರ ಹೆಂಡತಿ ಒಂದು. ಅವರ ಕನಸುಗಳು ಇವ್ರಿಗೂ ಕೂಡ ತಲುಪಿದ್ವು. ಎರಡನೇದು, ಆಕೆಗೆ ಯಾವಾಗ ಯಾರ ಹತ್ರ ಏನ್ ಮಾತಾಡ್ಬೇಕು, ಹೇಗೆ ಕೆಲಸ ಮಾಡಿಸ್ಕೋಬೇಕು ನಮ್ಮ ಸಂಸ್ಥಾನಕ್ಕೋಸ್ಕರ ಅನ್ನುವ ಒಂದು ಖ್ಯಾತಿ ಮತ್ತು ಜಾಣ್ಮೆ ಕೌಶಲ್ಯ ಇತ್ತು. ಡೆಲಿಗೇಷನ್ ಅಂತ ನೋಡಿ ಇಂಗ್ಲಿಷ್ ಅಲ್ಲಿ, ಆತರ ಅದಿತ್ತು. ಯಾವುದೂ ಇವ್ರದ್ದು ಸ್ವಾರ್ಥವಲ್ಲದ್ರಿಂದ ಜನ ಸಹಜವಾಗಿ ಇವರಿಗೆ ಮೌಲ್ಯವನ್ನ ಕೊಡ್ತಾ ಇದ್ರು. ಆಮೇಲೆ ಮೂರನೇದು, ಬಹಳ ಮಾನವ ಪ್ರೀತಿ ಇದ್ದಂತಹ ಒಬ್ಬ ಸಮಾನ ಗುಣ, ಎಲ್ಲರನ್ನೂ ಸಮವಾಗಿ, ನಾವೇನು ಚರಣ ಸಾಹಿತ್ಯದಲ್ಲಿ ಸಮ ಸಮಾಜ ಅಂತ ಕರಿತೀವಲ್ಲ, ಅಂತಹ ಸಮ ಸಮಾಜದ ಪರಿಕಲ್ಪನೆಯನ್ನ ಹೊಂದಿದ್ದ ಹೆಣ್ಣು ಮಗಳು ಆಕೆ. ಹೀಗೆ ಅವರು ಬಹಳ ಅಷ್ಟೇನು ಇಷ್ಟವಿಲ್ಲದೆ ರೀಸೆಂಟ್ ಆದ್ರೂನು ಒಂದು ಸಲ ಆದ್ರೂ ಏನ್ ಮಾಡ್ಬೇಕೋ ಆ ಕೆಲ್ಸಗಳನ್ನ ಮಾಡ್ತಾನೆ ಹೋದ್ರು. ಒಂದ್ಸಲ ಏನಾಗುತ್ತೆ ನೋಡಿ, ಅವ್ರು ಎಷ್ಟು ಸೂಕ್ಷ್ಮ ಅನ್ನಕ್ಕೊಂದು ಉದಾಹರಣೆ ಕೊಡ್ತೀನಿ. ಅವರು ಕುದುರೆ ಲಾಯದ ಹತ್ರ ಒಂದ್ಸರಿ ನೋಡಕ್ ಹೋಗಿದ್ರು ಕುದುರೆಗಳೆಲ್ಲ ಹೇಗಿವೆ ಅಂತ. ಅವಾಗ ಅವನು ಹಿಂಡಿ ಹಾಕಕ್ಕೆ, ಹಿಂಡಿ ಹುಲ್ಲು ಹಾಕ್ಬೇಕಲ್ಲ ಕುದುರೆಗೆ, ಹುರುಳಿ ಹಿಂಡಿ, ಅವನೇನೋ ಸ್ವಲ್ಪ ಕಮ್ಮಿ ಹಾಕ್ತಿದ್ದ. ಇವ್ರು ಹೋಗಿ ಏನಾಯ್ತಪ್ಪ ಅಂತ ಕೇಳ್ತಾರೆ. ಮಾರ್ಚ್ ಏಪ್ರಿಲ್ ತಿಂಗಳದು, ಫೆಬ್ರವರಿ ಮಾರ್ಚ್ ಅದಂತ ಅಂದ್ಕೊಳ್ಳಿ. ಅವ್ರು ಅದು ಹುರುಳಿ ತರಕ್ಕೆ ದುಡ್ಡಿಲ್ಲ ಅಂದ್ರು ಅಂತ ಹೇಳ್ತಾರೆ. ಏನಿದು ಹುರುಳಿ ತರಕ್ಕೆ ದುಡ್ಡಿಲ್ವಾ, ಅಷ್ಟೊಂದ್ ಬಡವರಾಗ್ಬಿಟ್ವಾ ನಾವು ಅಂತ ತುಂಬಾ ಬೇಜಾರಾಗ್ಬಿಟ್ಟು ಅವರು ತಮ್ಮ ಜನಪ್ರತಿನಿಧಿಯವರು, ಇವ್ರು ಇರ್ತಾರಲ್ಲ ಮಂತ್ರಿ ತರ ಸಲಹೆಗಾರರು, ಅವ್ರನ್ನೆಲ್ಲ ಕರ್ಸ್ಬಿಟ್ಟು ಏನಕ್ಕೆ ಈ ತರ ಮಾಡ್ತಿದ್ದೀರಾ, ಏನಾಯ್ತು, ನೀವ್ ನನಗೆ ಯಾಕೆ ಹೇಳಿಲ್ಲ ಇದನ್ನ ಅಂತ ಕೇಳಿದ್ರು. ಅವಾಗ ಅವ್ರು ಹೇಳ್ತಾರೆ, ಇಲ್ಲ ಅಮ್ಮಾಜಿ, ಅದೇನಂದ್ರೆ ನಾವು ಈ ಮಾರ್ಚ್ ಏಪ್ರಿಲ್ ತಿಂಗಳು ಬಂದ್ರೆ ಸ್ವಲ್ಪ ಅದು ಆರ್ಥಿಕ ಹೊರೆಗಳು ಬರುತ್ತೆ, ಫೈನಾನ್ಷಿಯಲ್ ಇಯರ್ ಅಂತಾರಲ್ಲ, ಆರ್ಥಿಕ ವರ್ಷ, ಅದರಿಂದ ಹಾಗಾಗುತ್ತೆ, ಬಿಟ್ರೆ ಇನ್ನೇನು ಇಲ್ಲ. ಇದು ತೀರಾ ದೊಡ್ಡ ಪರಿಹರಿಸಲಾರದ ಸಮಸ್ಯೆ ಅಲ್ಲ ಅಂತ ಅನ್ನಿಸ್ತು, ಅದಕ್ಕೆ ನಿಮ್ಗೆ ಹೇಳಲಿಲ್ಲ ಅಂತ ಒಂದು ಸಮಜಾಯಿಷಿಯನ್ನ ಅವರ ಅಧಿಕಾರಿಗಳು ಕೊಡ್ತಾರೆ. ಆಮೇಲೆ ಸ್ವಲ್ಪ ಸಮಾಧಾನ ಆಗತ್ತೆ ಅಂತ. ಏನಕ್ಕೆ ಹೇಳ್ದೆ ಅಂತಂದ್ರೆ, ಅವ್ರು ಅಷ್ಟು ತಾನು ಮಾಡ್ಬೇಕು ಕೆಲ್ಸ, ತನ್ನ ಪ್ರಜೆಗಳು ಚೆನ್ನಾಗಿರ್ಬೇಕು ಅಂದ್ರೆ ಚೆನ್ನಾಗಿರ್ಬೇಕು ಅಂತಹ ಒಂದು ಗುಣ ಆಕೆಯಲ್ಲಿ ಇತ್ತು, ಕೆಂಪನಂಜಮ್ಮಣ್ಣಿಲಿ ಇತ್ತು. ಇನ್ನು ಅವರ ಇನ್ನು ಕೆಲವು ಮುಖ್ಯ ವಿಚಾರಗಳನ್ನ ಹೇಳ್ತೀನಿ ನೋಡಿ. ಅವರು ತಮ್ಮ ಮಗ ಯಾರಿಗೆ, ಕೃಷ್ಣರಾಜ ಒಡೆಯರಿಗೆ, ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಫ್ರೇಜರ್ ಅನ್ನುವ ಒಬ್ಬ ಬ್ರಿಟಿಷ್ ವಿದ್ವಾಂಸನನ್ನ ಕರೆಸಿ ಪಾಠ ಮಾಡಿಸ್ತಾ ಇದ್ರು. ಅವರ ಮಗ 40 ವರ್ಷ ನಿಮ್ಗೆ ಗೊತ್ತಿರುತ್ತೆ ಆಳಿದ್ದಾರೆ ಈ ನಾಡನ್ನ, ಚಿಕ್ಕ ವಯಸ್ಸಿಂದ ಆಳಿದ್ದಾರೆ. ಕೃಷ್ಣರಾಜ ಭೂಪ, ಮನೆ ಮನೆಯ ದೀಪ ಅನ್ನೋದು ಹಳೆ ಮೈಸೂರಿನ ಗಾದೆ ಮಾತು.
ಮೀರಾಮ್ಮ ಒಂದೇ ನಿಮಿಷ ಬ್ರೇಕ್ ಕೊಡ್ರಿ. ಗಣಾಚಾರಿ ಅಪ್ಪಾಜಿ ನಮ್ದು ಆಡಿಯೋ ಆನ್ ಇದೆ, ದಯವಿಟ್ಟು ಆಫ್ ಮಾಡ್ಕೊಳ್ರಿ. ಹಾ ಧನ್ಯವಾದಗಳು. ಶುರು ಮಾಡ್ತೀವಿ. ಸರಿ. ನಾನು ಏನ್ ಹೇಳ್ತಾ ಇದ್ದೆ ಅಂತಂದ್ರೆ, ನಾಲ್ವಡಿ ಕೃಷ್ಣರಾಜ ಒಡೆಯರು ಅವರಿಗೆ ಕೃಷ್ಣರಾಜ ಭೂಪ ಮನೆ ಮನೆಗೆ ದೀಪ ಅಂತ ಅಂತಿದ್ರಲ್ಲ, ಯಾಕೆ ಉತ್ತರ ಅಂತಿದ್ರು? ಆಗ ಯಾಕೆ ಹೇಳ್ತಿದ್ರು ಅಂದ್ರೆ, ಅದಕ್ಕೆ ಮುಖ್ಯ ಕಾರಣ ಇವರು ರಾಜಮಾತೆ ಚಿಕ್ಕಂದಿನಿಂದ ಕೃಷ್ಣರಾಜ ಒಡೆಯರು ಮತ್ತೆ ತಮ್ಮ ಎರಡನೇ ಮಗ ಯುವರಾಜ ಕಂಠೀರವ ನರಸರಾಜ ಒಡೆಯನಿಗೆ ಅವನಿಗೆ ಕುದುರೆ ಸವಾರಿ ಇರ್ಬೋದು, ಕತ್ತಿ ವರಸೆ ಇರ್ಬೋದು, ಕನ್ನಡ, ಇಂಗ್ಲಿಷು, ಸಂಸ್ಕೃತ ಇವೆಲ್ಲ, ರಾಜನೀತಿ ಮತ್ತೆ ವ್ಯವಹಾರ, ಆರ್ಥಿಕತೆ, ಜನರ ಜೊತೆ ಹೇಗ್ ನಡ್ಕೋಬೇಕು, ಸಿಂಹಾಸನದಲ್ಲಿ ಹತ್ತೋದ್ ಹೆಂಗೆ, ಇಳಿಯೋದ್ ಹೆಂಗೆ, ಕೂತ್ಕೊಳ್ಳೋದ್ ಹೆಂಗೆ, ಕಾಣಿಕೆ ಕಿಲ್ಲತ್ತುಗಳನ್ನ ಜನ ಅರ್ಪಿಸಿದಾಗ ಅದನ್ನ ತಗೊಳ್ಳೋದ್ ಹೇಗೆ, ಪೇಟನ ಸರಿಯಾಗಿ ಇಟ್ಕೊಂಡು ಹಾರಗಳನ್ನ ಹಾಕ್ಸ್ಕೊಳ್ಳೋದ್ ಹೇಗೆ, ಇಷ್ಟು ಚಿಕ್ಕ ಚಿಕ್ಕ ವಿಚಾರಗಳಿಂದ ಹಿಡಿದು ಅತಿ ದೊಡ್ಡ ವಿಚಾರಗಳ ತನಕ ಯಾರು ಕಂಪರಾಜಮ್ಮಣ್ಣಿಯವರು ಗಮನ ಕೊಟ್ಟಿದ್ರು. ಇಂಗ್ಲಿಷ್ ಅಲ್ಲಿ ಒಂದ್ ಮಾತಿದೆ, ಗಾಡ್ ಈಸ್ ಇನ್ ಡೀಟೇಲ್ಸ್ ಅಂತ. ಅಂದ್ರೆ ಅಷ್ಟರ ಮಟ್ಟಿಗೆ ಪ್ರತಿ ಚಿಕ್ಕ ಪುಟ್ಟ ವಿಷಯ ಅನ್ನೋ ಭೇದ ಇಲ್ದೆ ಅವರು ಎಲ್ಲದಕ್ಕೂ ಗಮನ ಕೊಟ್ಟು ತಮ್ಮ ಮಗ ಒಬ್ಬ ಒಳ್ಳೆಯ ರಾಜನಾಗಬೇಕು ಅನ್ನುವ ಒಂದು ಆಸೆಯನ್ನ, ಒಬ್ಬ ರಾಮರಾಜ್ಯ ಆಗ್ಬೇಕು ಮೈಸೂರು, ತನ್ನ ಮಗ ಒಬ್ಬ ಆದರ್ಶ ರಾಜನಾಗಬೇಕು ಅಂತ ಅವರು ಒಂದು ಸಂಕಲ್ಪವನ್ನ ಮಾಡ್ಕೊಂಡು ಅಷ್ಟು ಪ್ರಯತ್ನವನ್ನ ಮಾಡಿದ್ರು. ನೋಡಿ, ಅವರು ಉದಾಹರಣೆಗೆ ಅವನು ಏನಂತಾರೆ 18 ವರ್ಷ ಆಗುತ್ತಲ್ವಾ, ಅವತ್ತು ಅವನ್ಗೆ ಅವರು ಒಂದು ಒಳ್ಳೆಯ ಉಪದೇಶವನ್ನ ಮಾಡ್ತಾರ. ಅವ್ರು, ನೀನ್ ಹೇಗಿರ್ಬೇಕಪ್ಪ ರಾಜನಾಗಿ, ಯಾವ ರೀತಿ ನೀನು ವಿನಯದಿಂದ ನಡ್ಕೋಬೇಕು, ನಿನ್ನ ಪರಿವಾರವನ್ನ ನೀನು ಹೇಗೆ ನಡ್ಸ್ಕೋಬೇಕು, ಇದನ್ನೆಲ್ಲ ಅವರು ತುಂಬಾ ಚೆನ್ನಾಗಿ ಹೇಳ್ತಾರೆ. ಕೆಲವು ಎರಡು ಮಾತನ್ನ ಮಾತ್ರ ನಾನು ನಿಮ್ಮ ಮುಂದೆ ಓದಕ್ಕೆ ಇಷ್ಟಪಡ್ತೀನಿ, ಅವರ ಗುಣ ತೋರ್ಸೋದಕ್ಕೆ. ನೋಡಿ, ಇಲ್ಲಿ ನೋಡಿ, ಹೊಸ ಶತಮಾನ ನಿನಗಾಗಿ ಕಾಯುತ್ತಿದೆ, ಆಲೋಚನೆಗಳು ಬದಲಾಗುತ್ತಿವೆ, ಆಚರಣೆಗಳು ಬದಲಾಗುತ್ತಿವೆ, ಜಗತ್ತು ಹೊಸ ಪರಿವರ್ತನೆಯತ್ತ ಹೊರಳುತ್ತಿದೆ, ಸಂವಹನ, ಸಂಪರ್ಕ, ಕೃಷಿ, ಕೈಗಾರಿಕೆ, ವೈದ್ಯಕೀಯ, ಶಿಕ್ಷಣ ಹೀಗೆ ಎಲ್ಲವೂ ಹೊಸದಾಗುತ್ತಿದೆ. ನಿನಗಾಗಿ ಈ ತಾಯಿ ಹೊಸ ಜಗತ್ತಿನ ಹೆಬ್ಬಾಗಿಲನ್ನು ತೆರೆದಿಡಲು ಪ್ರಾಮಾಣಿಕವಾಗಿ ಪ್ರಯತ್ನಿಸಿದ್ದಾಳೆ. ಮಗು, ಆಕಾಶದಡಿಯ ಎಲ್ಲ ಅವಕಾಶಗಳು ಪ್ರಜೆಗಳೆಲ್ಲರಿಗೂ ಮುಕ್ತವಾಗಿ ದೊರೆಯಲಿ, ಶಿಕ್ಷಣ ಸರ್ವರಿಗೂ ದೊರೆಯುವಂತಾಗಲಿ, ತರತಮಗಳ ತೂಗಾಟದಲ್ಲಿ ಮನುಷ್ಯ ಸಾಮರ್ಥ್ಯ ವ್ಯರ್ಥವಾಗದಿರಲಿ, ಅರ್ಥಹೀನ ಆಚರಣೆಗಳ ಅಡಕೊತ್ತಿನಲ್ಲಿ ಪ್ರತಿಭೆಗಳು ಕಮರದಿರಲಿ. ಮಗು, ಪ್ರಭುತ್ವದ ಪ್ರಪ್ರಥಮ ಕರ್ತವ್ಯ ಕವಲೊಡೆಯುವ ಕುಡಿಗಳಿಗೆಲ್ಲ ಕವೆಗೋಲು ಕೊಡುವುದು. ಎಷ್ಟು ಚೆನ್ನಾಗಿದೆ ನೋಡಿ. ಚಿಗುರ್ತಾವಲ್ಲ ಪುಟ್ ಪುಟ್ಟ ಗಿಡ, ಅವು ಬಾಗದಂತೆ ನಲುಗದಂತೆ ನೋಡಿ ಒಂದು ಆಶ್ರಯವನ್ನ ಕೊಡೋದು ಬಹಳ ಮುಖ್ಯ ಅಂತ ಹೇಳ್ತಾರೆ. ನಮ್ಮ ಸಮಾಜಕ್ಕೊಂದು ಶಾಪವಿದೆ. ಇಂಗ್ಲಿಷ್ ಅಲ್ಲಿ ಒಂದು ವಿಷನರಿ ಅಂತ ಒಂದು ಮಾತಿದೆ, ಅಂದ್ರೆ ದರ್ಶನ, ಮುಂಗಾಣಿಕೆ. ಒಬ್ಬ ರಾಜ ಇರ್ಬೋದು, ರಾಣಿ ಇರ್ಬೋದು, ಒಬ್ಬ ಅಧಿಕಾರಿ ಇರ್ಬೋದು, ಅವನು ಬರೀ ಇವತ್ತಿನ ಬಗ್ಗೆ ಯೋಚನೆ ಮಾಡಿದ್ರೆ ಸಾಲದಂತೆ, ಇನ್ನು 10 ವರ್ಷ, ಇನ್ನು 20 ವರ್ಷ, ಇನ್ನು 30 ವರ್ಷ, ಇನ್ನು 40 ವರ್ಷ ಆದ್ಮೇಲೆ ಏನಾಗಬಹುದು, ಯಾವ ಹೆಜ್ಜೆಯನ್ನ ಇವತ್ತು ಇಟ್ರೆ 40 ವರ್ಷದ ನಂತರ ನನ್ನ ಸಮುದಾಯ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡ್ಬೇಕಂತೆ. ಅಂತಹ ಒಂದು ಗುಣ ಕೆಂಪನಂಜಮ್ಮಣ್ಣಿಯಲ್ಲಿ ಇತ್ತು. ಅವ್ರು ಹೇಳ್ತಾರೆ ನೋಡಿ, ಏನದು, ನಮ್ಮ ಸಮಾಜಕ್ಕೊಂದು ಶಾಪವಿದೆ. ಅದ್ಭುತ ಆಲೋಚನೆಗಳ ಜೊತೆಗೆ ಅತಿ ನಿಕೃಷ್ಟ ಆಚರಣೆಗಳು ನಮ್ಮನ್ನು ದುರ್ಬಲಗೊಳಿಸಿವೆ. ಅದನ್ನು ತಪ್ಪಿಸಿ ಸಾಮಾಜಿಕ ಅನಿಷ್ಟಗಳ ನಿರ್ಮೂಲನೆಗೆ ಮನಸ್ಸು ಕೊಡು. ಧರ್ಮ, ಜಾತಿ, ವರ್ಣ, ಲಿಂಗಗಳ ಭೇದಕ್ಕೆ ಅಂತ್ಯ ಹಾಡಿ ಸಾರ್ವಜನಿಕ ಬದುಕನ್ನು ಪರಿಶುದ್ಧಗೊಳಿಸು. ಅದಕ್ಕೆ ಕೃಷ್ಣರಾಜರು ಒಂದು ಮಾತು ಹೇಳ್ತಾರೆ ತಾಯಿಗೆ, ಇಷ್ಟು ಒಳ್ಳೆ ಮಾತಾಡಿದ ತಾಯಿಗೆ, ಅಮ್ಮ, ಪ್ರಾಯಶಃ ದೇವರಿಗೂ ನಿಮ್ಮಂತಹ ಒಬ್ಬ ಕರುಣಾಳು ತಾಯಿ ಇದ್ದಿರಬೇಕು.
ಹಾಗಾಗಿಯೇ ಆತ ಎಲ್ಲರಿಗೂ ದಯೆ ಮತ್ತು ಕರುಣೆ ತೋರುವ ಗುಣನಿಧಿಯಾಗಿದ್ದಾನೆ ಎಂದು ಒದ್ದೆಯಾದ ಕಣ್ಣಿನಿಂದ ತಾಯಿಯನ್ನು ನೋಡಿ ಕೈ ಮುಗಿದರು. ಬಂಧುಗಳೇ, ಈ ಟಾಟಾ ಇನ್ಸ್ಟಿಟ್ಯೂಟ್ ಅಥವಾ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅದು ಉದ್ಘಾಟನೆ ಆದಾಗ ಎಷ್ಟು ಒಳ್ಳೆ ಭಾಷಣ ಮಾಡಿದ್ರು ಕೃಷ್ಣರಾಜ ಒಡೆಯರು ಅಂತ ಇತಿಹಾಸ ಇವತ್ತು ನೆನ್ಸ್ಕೊಳ್ಳುತ್ತೆ. ಯಾಕಂತ ಒಂದು ಅತಿ ಶ್ರೇಷ್ಠವಾಗಿ ಮುಂದೆ ಬೆಳೆಯಲಿದ್ದ ವಿಜ್ಞಾನ ಸಂಸ್ಥೆಗೆ ಕನ್ನಡ ನಾಡು ನೆಲವನ್ನ ಕೊಡ್ತು, ಬೆಂಗಳೂರಿನಲ್ಲಿ 400 ಎಕರೆ ಕೊಟ್ರು ಅಂದ್ರೆ ಅದಕ್ಕೆ ಕಾರಣ ಇಂತಹ ತಾಯಿಯ ಮುನ್ನೋಟ, ಮುಂಗಾಣಿಕೆ, ಅಂತಹ ಅದನ್ನ ಪಾಲಿಸಿದ ಮಗನ ಜಾಣ್ಮೆ ಮತ್ತು ವಿವೇಕ ಅಂತ ಹೇಳ್ಬಹುದು. ಅವಾಗ ಒಂದ್ ಮಾತು, ಅಷ್ಟು ಒಳ್ಳೆ ಮಾತನಾಡ್ತಾರೆ, ದೇವರಿಗೂ ನಿಮ್ಮಂತ ತಾಯಿ ಇದ್ದಿರ್ಬೋದು ಅಂತಂದಾಗ ಅಯ್ಯಾಜಿ, ಮಗನನ್ನ ಕರಿತಿದ್ದವರು, ಅಯ್ಯಾಜಿ ನನಗೀಗ ನಿಮ್ಮ ಅಪ್ಪಾಜಿಯ ಕನಸನ್ನ ಈಡೇರಿಸಿದ ಸಂತೃಪ್ತಿ ದೊರೆಯುತ್ತಿದೆ, ನಾಡಿನ ಮನೆ ಮನಗಳ ದೀಪವಾಗಿ ಬೆಳಗು ಮಗು ಅಂತ ಮಗನ ಹಣೆಗೊಂದು 18 ವರ್ಷದ ಮಗ ಹಣೆಗೊಂದು ಹೂ ಮುತ್ತು ಕೊಟ್ಟು ಅವರು ಶುಭ ಹಾರೈಸ್ತಾರಂತೆ. ಬಂಧುಗಳೇ, ಈ ರಾಣಿಯ ಒಂದು ಚಿತ್ರ, ಕೆಂಪು ಸೀರೆ ಉಟ್ಕೊಂಡು ಕೂತ್ಕೊಂಡಿರುವ ಒಂದು ಚಿತ್ರ ನಮ್ಮ ಮಹಾರಾಣಿ ಎಲ್ಲಾ ಕಾಲೇಜುಗಳಲ್ಲೂ ಇದೆ. ಕಲಾ ಕಾಲೇಜು, ವಿಜ್ಞಾನ ಕಾಲೇಜು, ನಮ್ಮ ಗೃಹ ವಿಜ್ಞಾನ ಕಾಲೇಜಲ್ಲಿ ಇದೆ. ಅಲ್ಲಿ ಒಂದು ಮಾತು ಬರ್ದಿದ್ದಾರೆ, ನಾವ್ ಯಾವಾಗ್ಲೂ ಅದನ್ನ ನೆನಪಿಸ್ಕೋತೀವಿ. ವಿದ್ಯಾ ಕಲಾ ಗುಣವತಿ ಸತಿ ಸುಮಾತಾ ಭಾರತಿ ಅಂತ. ಅಂದ್ರೆ ಹೆಣ್ಣು ಮಕ್ಕಳು, ಕನ್ನಡ ನಾಡಿನ ಹೆಣ್ಣು ಮಕ್ಕಳು ವಿದ್ಯಾವತಿಯರಾಗ್ಬೇಕು, ಗುಣವತಿಯರಾಗ್ಬೇಕು, ಕಲಾವಿದೆಯರಾಗ್ಬೇಕು, ಮತ್ತು ಒಳ್ಳೆಯ ಪತ್ನಿ ಸತಿ, ಸುಮಾತ ಒಳ್ಳೆಯ ತಾಯಿ, ಭಾರತಿ ಭಾರತ ದೇಶದ ಒಳ್ಳೆಯ ಪ್ರಜೆ, ಭಾರತಿಯಿಂದ ಸರಸ್ವತಿ ಅನ್ನೋ ಅರ್ಥನೂ ಬರುತ್ತೆ. ಹೀಗೆ ಒಂದು ಆದರ್ಶಮಯ ಕನಸನ್ನ ಕಂಡು ಅದನ್ನ ತಮ್ಮ ಮಗನ ಮೂಲಕ ನನಸು ಮಾಡಿದ ಮಹಾರಾಣಿ, ಮಹಾರಾಜ್ಞಿ, ಮಹಾತಾಯಿ ಈ ಕೆಂಪನಂಜಮ್ಮಣ್ಣಿ. ಅವರು ಕೂಡ ನಾನು ಅವ್ರನ್ನ ದೇವತೆ ಅಂತ ಹೇಳ್ತಾ ಇಲ್ಲ, ಅವರು ನಮ್ ತರ ಮನುಷ್ಯರೇ. 7 ವರ್ಷ ಅವರು ರಾಜಪ್ರತಿನಿಧಿಯಾಗಿದ್ದಾಗ ಹರ್ನಿಶಿ ದುಡಿದ್ರು. ಅದು ಅರಮನೆ ಸುಟ್ಟು ಹೋದ, ಅರಮನೆಗೆ ಬೆಂಕಿ ಬೀಳುತ್ತೆ, ಜಗನ್ಮೋಹನ ಅರಮನೆಗೆ, ಅದು ಸುಟ್ಟು ಹೋದ ಸಂದರ್ಭ ಇರ್ಬೋದು, ಪ್ಲೇಗ್ ಬಂದ ಭೀಕರ ಸಂದರ್ಭ ಇರ್ಬೋದು. ಆಮೇಲೆ ಅವರು ತಮ್ಮ ಮಕ್ಕಳಿಗೆ ಉತ್ತರ ಭಾರತದ ಕಡೆಯ ಗಂಡುಗಳನ್ನ, ಆ ಕಡೆ ರಾಜರ ಗಂಡುಗಳನ್ನ ತರಕ್ ಹೋದಾಗ ಉಂಟಾದಂತಹ ಕೆಲವು ಭಿನ್ನಾಭಿಪ್ರಾಯಗಳಿರಬಹುದು, ಆರ್ಥಿಕ ಮುಗ್ಗಟ್ಟುಗಳಿರಬಹುದು, ಎಂಥದ್ದೇ ಒಂದು ಸವಾಲು ಬಂದ್ರೂ ಕೂಡ ಅದಕ್ಕೆ ಹೆದರದೆ ಗಟ್ಟಿಯಾಗಿ ಛಲ ಹೊತ್ತು ನಿಂತು ಈ ರಾಣಿ ನಮ್ಮ ನಾಡನ್ನ ಮುನ್ನಡೆಸ್ಲಿಕ್ಕೆ ಮುನ್ನುಡಿಯನ್ನ ಹಾಕೊಟ್ರು. ನಾವು ಇವತ್ತು ಏನು ಕೃಷ್ಣರಾಜ ಒಡೆಯರು ಮಾಡಿದ ಸಾಧನೆಗಳು, ಚಾಮರಾಜೇಂದ್ರ ಒಡೆಯರು ಮಾಡಿದ ಸಾಧನೆಗಳು ಅಂತ ಹೇಳ್ತೀವಲ್ಲ, ಅದೆಲ್ಲದಕ್ಕೂ ತಾಯಿ ಬೇರು ಈ ರಾಣಿ. ಅವರಿಗಿದ್ದಂತಹ ಒಂದು ಮುಂಗಾಣಿಕೆ, ಅದಕ್ಕೆ ಅವರನ್ನ ಮೈಸೂರಿನ ಪ್ರಗತಿ ಪದದ ವಾಣಿ ಅಂತ ಕರೆಯುವಂಥದ್ದು. ಆಮೇಲೆ ಈ ಕೃಷ್ಣರಾಜ ಒಡೆಯರ ಪಟ್ಟಾಭಿಷೇಕಕ್ಕಿಂತ ಸ್ವಲ್ಪ ಮುಂಚೆ ಜೂನ್ ತಿಂಗಳ ಕೊನೆಯ ದಿನ, ನಾವೀಗ ಈಗ್ಲೂ ಜೂನ್ ನಲ್ಲೇ ಇದೀವಿ ನೋಡಿ, 30/6/1902 ಇದು ಭಾರತದ ವಿದ್ಯುತ್ ಚರಿತ್ರೆಯಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿಡಬೇಕಾದ ದಿನ. ಯಾಕೆ ಗೊತ್ತಾ? ಅಂದು ಮೈಸೂರು ದರ್ಬಾರ್ನಲ್ಲಿ ರೆಸಿಡೆಂಟ್ ಆಗಿದ್ದ ಡೊನಾಲ್ಡ್ ರಾಬರ್ಟ್ಸನ್ ಪತ್ನಿ ಶ್ರೀಮತಿ ರಾಬರ್ಟ್ಸನ್ ಶಿವನ ಸಮುದ್ರದಿಂದ KGF ಪ್ರಸರಣ ಮಾರ್ಗಕ್ಕೆ ವಿದ್ಯುತ್ ಹರಿಸುವ ಗುಂಡಿಯನ್ನ ಸ್ವಿಚ್ ಅನ್ನ ಒತ್ತಿದ್ರು. ಅವತ್ತು ಮೈಸೂರು ವಿದ್ಯುತ್ ಚರಿತ್ರೆಯ ಮೊಟ್ಟ ಮೊದಲ ಅಧ್ಯಾಯ ಅವತ್ತು ಆರಂಭ ಆಯ್ತು. 1902 ಜೂನ್ 30. ನೋಡಿ ಬಂಧುಗಳೇ, ಈ ಶೇಷಾದ್ರಿ ಅಯ್ಯರ್ ಹೆಸರನ್ನ ಇಡ್ತಾರೆ ರಾಜಮಾತೆ. ಯಾಕಂದ್ರೆ ಶೇಷಾದ್ರಿ ಅಯ್ಯರ್ ಅದಕ್ಕೋಸ್ಕರ ದುಡಿದಿದ್ರು, ದಿವಾನ್ ಅಂತ. ಅರ್ಹರನ್ನ ಗೌರವಿಸುವ ಮೈಸೂರು ರಾಜ್ಯ ವಂಶದ ಸತ್ಸಂಪ್ರದಾಯವನ್ನ ಮುಂದುವರಿಸ್ತಾರೆ ಮತ್ತು ಕರ್ನಾಟಕದ ಮೊಟ್ಟ ಮೊದಲ, ಇಡೀ ಭಾರತದಲ್ಲಿ ಮೊಟ್ಟ ಮೊದಲ ವಿದ್ಯುತ್ ದೀಪ ಕರ್ನಾಟಕದಲ್ಲಿ ಬೆಳಗುವಂತೆ ಮಾಡ್ತಾರೆ. ಹೀಗೆ ಬಹಳ ಅವ್ರು ಎಷ್ಟ್ ಚೆನ್ನಾಗಿ ಆಡಳಿತ ಮಾಡ್ತಿದ್ರು ಅಂತಂದ್ರೆ, ಮೈಸೂರಿನಲ್ಲಿ ರೀಜೆಂಟ್ ಆಡಳಿತ ಇನ್ನಷ್ಟು ಕಾಲ ಮುಂದುವರಿಯಲಿ ಅಂತ ಪತ್ರಿಕೆಗಳು ಬರೆದು, ಆದ್ರೆ ಅವರು ಅದನ್ನ ಒಪ್ಕೊಳ್ಳಿಲ್ಲ. ಅವ್ರು ನಿರ್ಧಾರ ಮಾಡ್ಬಿಟ್ಟಿದ್ರು, 18 ವರ್ಷ ಆಯ್ತು ನನ್ನ ಮಗನಿಗೆ, ನಾನಿನ್ನು
ರೀಜೆಂಟ್ ಆಗಿರೋದಿಲ್ಲ, ಅವನು ರಾಜನಾಗ್ಲಿ ಅಂತ ಹೇಳಿ ಅವರು ಮಾಡಿದ್ರು. ಹೀಗೆ ಅವರು ತಮ್ಮ ಜೀವನದ ಘಟನೆಗಳನ್ನ ಮೆಲುಕು ಹಾಕೋತಾ ಇದ್ರೆ ಅವರು ಯೋಚನೆ ಮಾಡ್ತಾರೆ, ಗೆಲುವಿನ ಗಳಿಗೆಯಲ್ಲೇ ಸೋಲನ್ನ ಕಾಣಬೇಕಾದ ಅನೇಕ ದೌರ್ಭಾಗ್ಯಗಳು ಅವರಿಗೆ ಬಂದಿತ್ತು. ಅವರು ತಮ್ಮ ಮಗನ ಪಟ್ಟಾಭಿಷೇಕ ಆದ್ಮೇಲೆ ಯೋಚನೆ ಮಾಡೋದು, ಪ್ರವಾಸ ಸುಖದಲ್ಲಿದ್ದ ಸಂದರ್ಭದಲ್ಲೇ ಪ್ರಾಣಕ್ಕಿಂತ ಹೆಚ್ಚಾಗಿದ್ದ ಪತಿ ಮರಣಗೊಂಡದ್ದು, ಮೊದಲ ಮಗಳ ಮದುವೆಗಿಂತ ಮುಂಚೆ ಎರಡನೇ ಮಗಳ ಮದುವೆ ಮಾಡ್ಬೇಕಾದ ಸಂದರ್ಭ ಬಂತು, ಮಗಳ ಮದುವೆ ಗಳಿಗೆಯಲ್ಲಿ ಅರಮನೆಗೆ ಬೆಂಕಿ ಬಿದ್ದ ಘಟನೆ, ತೀವ್ರಗತಿಯಲ್ಲಿ ಅಭಿವೃದ್ಧಿ ನಡೆದಿದ್ದ ಕಾಲದಲ್ಲೇ ಪ್ಲೇಗ್ ಬಂದಿದ್ದು, ಕಾವೇರಿ ಸ್ಕೀಮ್ ಅದೇ ನೀರಿನ ಒಂದು ಒಳ್ಳೆ ಯೋಜನೆ ಮಾಡ್ಬೇಕಾದ್ರೆ ಅವರ ಮುಖ್ಯ ದಿವಾನರು ಸತ್ತದ್ದು, ಶೇಷಾದ್ರಯ್ಯರು. ಹೀಗೆ ಅವರಿಗೆ ಅವರ ಪ್ರೀತಿಯ ಸಖಿ ಹೊನ್ನವೇ ಸತ್ತದ್ದು. ಇಡೀ ಜೀವನದಲ್ಲಿ ಹೊನ್ನವೇ ಕೊಟ್ಟಷ್ಟು ಸಹಕಾರವನ್ನ ಅವ್ರಿಗೆ ಇನ್ಯಾರು ಕೊಟ್ಟಿರ್ಲಿಲ್ಲ. ಸೋಲಿನ ಪರಿಸ್ಥಿತಿ ಬಂದಾಗೆಲ್ಲ ಅವರಿಗೆ ಸಹಕಾರ ಕೊಟ್ಟಿದ್ದ ಹೊನ್ನವೇ ಸತ್ತಾಗ ಅವರಿಗೆ ತುಂಬಾ ಬೇಜಾರಾಗತ್ತೆ. ಆಮೇಲೆ ಎಷ್ಟು ಅವರ ಜೀವನ ನೋಡ್ಬಿಟ್ರೆ ಬಂಧುಗಳೇ, ಎಲ್ಲಿ ಗೆಲುವಿತ್ತೋ ಅಲ್ಲೇ ಸೋಲಿತ್ತು, ಎಲ್ಲಿ ಹುಟ್ಟಿತ್ತೋ ಅಲ್ಲೇ ಸಾವಿತ್ತು, ಎಲ್ಲಿ ಯಶಸ್ಸಿತ್ತೋ ಅಲ್ಲೇ ಸವಾಲು ಕೂಡ ಇತ್ತು. ಅವರು ಹಾಗಿದ್ರು ಕೂಡ ಅವರು ತಮ್ಮ ಭರವಸೆಯನ್ನ ಬಿಟ್ಟು ಕೊಡದೆ ಸದಾ ಕಾಲ ತನ್ನ ಪತಿಯ ಕನಸನ್ನ ನನಸು ಮಾಡ್ಬೇಕು, ತನ್ನ ಮಗನನ್ನ ಅತ್ಯಂತ ಉತ್ತಮ ರಾಜನನ್ನಾಗಿ ಮಾಡ್ಬೇಕು ಅನ್ನೋ ಕನಸುಗಳನ್ನ ಇಟ್ಕೊಂಡು ಈ ನಾಡಿಗೋಸ್ಕರ ದುಡಿದ ರಾಣಿ ಆಕೆ ವಿದ್ಯಾ ಕಲಾ ಗುಣವತಿ ಸತಿ ಸುಮಾತಾ ಭಾರತಿ. ಇಂತಹ ಒಬ್ಬ ರಾಣಿಯ ಬಗ್ಗೆ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ನನ್ನ ಸಮಯ 8:32 ಬಹುಶಃ ಸಮಯ ಮೀರ್ತಾ ಇದೆ. ತಮ್ಗೆ ಸಂವಾದಕ್ಕೆ ಏನಾದ್ರು ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳ್ಬೇಕಾಗಿ ವಿನಂತಿ. ನೂತನ್ ಮೇಡಮ್ ಏನ್ ಹೇಳ್ತೀರಿ? ಸಾಕಾ ಇಷ್ಟು ನಾನು ಮಾತಾಡಿದ್ದು? ನಿಮ್ದು ಇನ್ನೊಂದ್ ಸ್ವಲ್ಪ ಇತ್ತು ಅಂದ್ರೆ ಒಂದ್ 5 ನಿಮಿಷ ಎಕ್ಸ್ಟೆಂಡ್ ಮಾಡ್ಬೋದು ಅಮ್ಮ. ಸಮಯ ಆಗೇತ್ರಿ, ಇನ್ನೊಂದ್ 5 ನಿಮಿಷ ಸಿಗ್ಬೋದು ಅಷ್ಟೇ. ಹಾ ಆಗ್ಲಿ, ಇನ್ನೊಂದ್ 2-3 ನಿಮಿಷದಲ್ಲಿ ನಾನು ನನ್ನ ಮಾತುಗಳನ್ನ ಮುಗಿಸ್ತೇನೆ. ಏನಂದ್ರೆ ಇದನ್ನ ನಿಮ್ಗೆ ಹೇಳ್ಬೇಕು ಅಂತ ಅನ್ಸುತ್ತೆ ಬಂಧುಗಳೇ. ಕೆಲವು ಸಲ ನಾವು ತುಂಬಾ ಸಪ್ಪಗೆ ಕೂತ್ಕೊಂಡ್ ಬಿಟ್ಟಾಗ ನಮ್ಮ ಚೇತನಕ್ಕೆ ಒಂದು ಚುರುಕು ಮುಟ್ಸೋ ತರ ಕೆಲವು ಘಟನೆಗಳು ನಡಿಬೇಕಾಗತ್ತೆ. ಇವರು ಗಂಡನ ಸಾವಿನಿಂದ ನೊಂದು 28 ವರ್ಷದ ಕೆಂಪನಂಜಮ್ಮಣ್ಣಿ, ಅಯ್ಯೋ ನನ್ ಕೈಲಿ ಆಗಲ್ಲಪ್ಪ, ರಾಜ್ಯನೂ ಬೇಡ ಎಂತದೂ ಬೇಡ, ಹತ್ಕೊಂಡ್ ಕುತ್ಕೊಂಡ್ಬಿಡ್ತೀನಿ ನಾನು, ಸತ್ರೆ ಒಳ್ಳೇದು, ಹೀಗೆಲ್ಲ ತುಂಬಾ ಖಿನ್ನರಾಗಿದ್ದಾಗ ಇಬ್ಬರು ಅವರಿಗೆ ಒಂದು ಸೂಜಿ ಚುಚ್ಚಿದಂತೆ ಅವರ ಮನಸ್ಸಿಗೆ ಒಂದು ಎಚ್ಚರಿಕೆಯನ್ನ ಕೊಡುವ ಕೆಲಸ ಮಾಡ್ತಾರೆ. ಒಬ್ರು ವೆಂಕಟಕೃಷ್ಣಯ್ಯ ಅಂತ ಆವಾಗ್ಲೇ ಹೇಳಿದ್ನಲ್ಲ, ಒಬ್ರು ಸಾಮಾಜಿಕ ಚಿಂತನೆ ಹೊಂದಿದ್ದ ದೊಡ್ಡ ವ್ಯಕ್ತಿ ಮೈಸೂರು ಸಂಸ್ಥಾನದಲ್ಲಿ. ಅವರು ಹಿಂದಿನ ರಾಣಿಯರೆಲ್ಲ ನೆನಪಿಸ್ಬಿಟ್ಟು, ಅದು ಕೈಕೇಯಿ ಇರ್ಬೋದು ಅಥವಾ ಝಾನ್ಸಿ ರಾಣಿ, ಕಿತ್ತೂರು ಚೆನ್ನಮ್ಮ ಇಂಥ ರಾಣಿಯರ್ ಲಕ್ಷ್ಮಮ್ಮಾಜಿ ಇರ್ಬೋದು, ಅವ್ರನ್ನ ನೆನಪಿಸಿದ್ದು, ಇವರ ಕ್ಲೈಬ್ಯವನ್ನ ಅಂದ್ರೆ ಮನಸ್ಸು ಕುಗ್ಗಿದ್ದನ್ನ ಎಪ್ಸಿದ್ದವ್ರು. ಇನ್ನೊಬ್ರು ಸುತ್ತೂರು ಮಠದಿಂದ ಬಂದ ಒಬ್ಬ ಜಂಗಮರು. ಅವರು ಹೇಗೆ ಮಾತಾಡ್ತಾರೆ ಅಂತಂದ್ರೆ ನೋಡಿ, ಅವರು ಒಂದು ಮಾತು ಹೇಳ್ತಾರೆ ಇವ್ರಿಗೆ, ಏನವ್ವ ಸಾಯ್ಬೇಕಾ ನೀನು? ಸಾಯಿ ಅಂತಾರೆ. ಸಾಯಿ, ನೀನು ಸಾಯ್ತೀನಿ ಅಂತ ಹೇಳೋದಕ್ಕಿಂತ ಸಾಯೋದೇ ಮೇಲು ಅನ್ಸ್ತೈತಿ, ಒಳ್ಳೇದು. ಘನವಾಗಿ ಬದುಕುವ ಭರವಸೆ ಸತ್ತ ಮ್ಯಾಗೆ ಸಾಯೋದೇ ಲೇಸೈತಿ, ಸಾಯವ್ವ ಯಾರ್ ಬೇಡ ಅಂದರು. ನೋಡಿ, ಸುತ್ತೂರು ಮಠದ ಜಂಗಮರು ಒಬ್ರು ಹಿಂಗ್ ಹೇಳಿದ್ದಿ ಇವ್ರಿಗೆ. ಹೆಂಗ್ ಸಾಯ್ಬೇಕಂತ ಮಾಡಿದ್ದೇ? ನನ್ ದೃಷ್ಟಿಲಿ ನಿನಗೆ ವಿಷಪ್ರಾಶನ ಒಳ್ಳೇದು. ಒಂದು ಪ್ರಶ್ನೆ, ನೀವ್ ಒಬ್ಳೇ ಸಾಯಕ್ಕೇನೋ, ಮಕ್ಳನ್ನೆಲ್ಲ ಸಾಯಕ್ಕೇನೋ? 5 ಮಕ್ಕಳಲ್ವೇನವ್ವ? 5ರನ್ನು ಒಟ್ಟಿಗೆ ಸಾಯಿಸ್ಬೇಕಂತ ಮಾಡಿಯೋ ಪ್ರತ್ಯೇಕವಾಗಿ ಸಾಯಿಸ್ತೀಯೋ? ನಂತಾವ 2 ತರದ ವಿಷ ಅದಾವು, ಒಂದು ನಾರಿನ ವಿಷ, ಇನ್ನೊಂದು ಬೇರಿನ ವಿಷ. ಬೇರಿನ ವಿಷ ಬೇಗ ಸಾಯಿಸೋದು, ನಾರಿನ ವಿಷ ನಿಧಾನ ಸಾಯಿಸೋದು. ನಿನಗ್ ಯಾವ್ದ್ ಬೇಕು? ಮಕ್ಳಿಗೆ ಯಾವ್ದ್ ಬೇಕು? ನೀನೇ ಆಯ್ದುಕೊಳ್ಳವ್ವ, ತಗೊಳವ್ವ. ದಿನವೂ ಸಾಯ್ತೀನಿ ಅಂತ ಬಡ್ಕೊಳ್ಳೋದ್ರ ಬದ್ಲು ಇದ್ರಲ್ಲಿ ಒಂದನ್ನ ತಗೊಂಡು ತೆಯ್ದು ತಿಂದು ಪ್ರಾಣ ಕಳ್ಕೊ, ಮಕ್ಳಿಗೂ ಕೊಡು. ಆದ್ರೆ ತಿಳ್ಕೊ, ನೀ ಸತ್ತು ಮಾತ್ರಕ್ಕೆ ಆಕಾಶ ಹರ್ಕಂಡ್ ತಲೆ ಮ್ಯಾಗ ಬೀಳೋದಿಲ್ಲ,
ಜಗತ್ತೂ ಮುಳುಗೋದಿಲ್ಲ, ಅರಮನೆ ಸಹಿತ ಅಲ್ಲಾಡುವುದಿಲ್ಲ. ಏನೋ ಒಂದೆರಡು ದಿನ ಕೆಲವು ನೆಂಟ್ರು, ಕೆಲವು ಬಂಟ್ರು ಕಣ್ಣೀರ್ ಹಾಕ್ಯಾರೋ, ಇನ್ ಕೆಲವರು ತಮ್ ದಾರಿ ನಿಷ್ಕಂಟಕಾತು ಅಂತ ಒಳ್ಳೆ ಖುಷಿ ಪಟ್ಟಾರು. ಬಾರವ್ವ ಇದನ್ ತಗೋ, ಆದ್ರೆ ಒಂದು ಮಾತು, ಇದನ್ ತಗೊಂಡ ಮೇಲೆ ಹಂಗೆ ಇಡ್ಕೊಡ್ದು, ತಕ್ಷಣ ಬಳಸ್ಬೇಕು, ಗೊತ್ತಾಯ್ತೇನವ, ಹಿಡಿ ಅಂದ್ರೆ ಅವರು ಒಂಥರ ಚುರುಕು ಮುಟ್ಸೋಂಗ್ ಮಾತಾಡಿದ್ರಲ್ಲ, ಅದು ಇವರಲ್ಲಿದ್ದ ಆ ಒಳಗಿನ ಚೈತನ್ಯವನ್ನ ಬಡಿದೆಬ್ಬಿಸ್ಬಿಡ್ತು. ಅಂದ್ರೆ ಈ ಕೆಲವು ಘಟನೆಗಳು ನಡೆಯಕ್ಕೆ ಅನೇಕರು ಕಾರಣರಾಗಿರ್ತಾರೆ. ಕೆಂಪನಂಜಮ್ಮಣ್ಣಿ ದೊಡ್ಡ ಒಳ್ಳೆಯ ರೀಜೆಂಟ್ ಅಂತ ಅನ್ನಿಸ್ಕೊಳಕ್ಕೆ ಅನೇಕರು ಕಾರಣ. ವೆಂಕಟಕೃಷ್ಣಯ್ಯ ಕಾರಣ, ಅವರು ಜಂಗಮರು ಕಾರಣ, ಹೀಗೆ ಅನೇಕರು ಕಾರಣರಾಗ್ತಾರೆ. ಮತ್ತೆ ಆ ಮಕ್ಕಳು ಕೂಡ ಕಾರಣ. ಮಕ್ಕಳನ್ನ ತಾನು ಹಾಗೆಲ್ಲ ನಡುನೀರಿನಲ್ಲಿ ಕೈ ಬಿಡಬಾರ್ದು ಅಂತಾನೆ ಆಕೆ ಮತ್ತೆ ಬದುಕಿನ ಕಡೆ ಬಂದ್ರು. ಹೀಗೆ ನಮ್ಮನ್ನ ಸಾವಿನಿಂದ ಬದುಕಿನ ಕಡೆ ತರುವ ಕೆಲವು ಜೀವಗಳು ಬೇಕು. ಆ ಜೀವಗಳು ನಮ್ಮ ಕೆಂಪನಂಜಮ್ಮಣ್ಣಿಯವರಿಗೆ ಸಿಕ್ಕಿದ್ರಿಂದ ಅವರು ಅಯ್ಯೋ ನನಗೇನೂ ಬೇಡ ಅನ್ನೋ ಸ್ಥಿತಿಯಿಂದ ವಾಪಸ್ ಬದುಕಿನ ಕಡೆ ಬಂದ್ರು. ಮತ್ತು ತಮ್ಮ ಮಗನನ್ನ ಕೂಡ, ಕೃಷ್ಣರಾಜ ಒಡೆಯರನ್ನ ಒಬ್ಬ ಒಳ್ಳೆಯ ರಾಜನನ್ನಾಗಿ ರೂಪಿಸಿ ಕೃಷ್ಣರಾಜ ಭೂಪ ಮನೆ ಮನೆಯ ದೀಪ ಅನ್ನುವಂತೆ ಮಾಡಿದ್ರು. ಇಂಥ ರಾಣಿಯ ಬಗ್ಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ನಾನು ಧನ್ಯವಾದವನ್ನ ಹೇಳ್ತೇನೆ. ನಮಸ್ಕಾರ. ಧನ್ಯವಾದಗಳು ಅಮ್ಮ. ತಮ್ಮ ಉಪನ್ಯಾಸ ರಾಣಿಯ ಬಗ್ಗೆ ಬಹಳಷ್ಟು ಚೈತನ್ಯ ಪೂರ್ಣ